ನಮಸ್ಕಾರ, ನನ್ನ ಹೆಸರು ಶರಣ್ ಜಂಗಿನ್ಮಠ್. ಇವತ್ತು ಸ್ಪೋಕನ್ ಇಂಗ್ಲೀಷ್ ಡೇ 57 ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋದಲ್ಲಿ ನಾವು ಕಾಮನ್ ಗ್ರಾಮರ್ ಮಿಸ್ಟೇಕ್ಸ್ ಅಂದರೆ ಕಾಮನ್ ಇಂಗ್ಲೀಷ್ ಗ್ರಾಮರ್ ಮಿಸ್ಟೇಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಅಂದರೆ ಇದರಲ್ಲಿ ಎಷ್ಟೋ ಜನ ಇಂಗ್ಲೀಷ್ನಲ್ಲಿ ಮಾತಾಡಬೇಕಾದ್ರೆ ಸಮ್ ಸೆಂಟೆನ್ಸ್ನ ಈ ಥರ ಮಾತಾಡ್ತಾರೆ, ಅದರಲ್ಲಿ ಮಿಸ್ಟೇಕ್ಸ್ ಇರುತ್ತೆ, ಗ್ರಾಮೆಟಿಕಲಿ ಮಿಸ್ಟೇಕ್ಸ್ ಇರುತ್ತೆ. ಆ ಮಿಸ್ಟೇಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಆ ಥರ ಮಿಸ್ಟೇಕ್ಸ್ನ ನಾವು ಮಾಡಬಾರ್ದು, ಅಂದರೆ ಆ ಮಿಸ್ಟೇಕ್ಸ್ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ಇಲ್ಲಿ ಓವರಾಲ್ ನಾನು 15 ಸ್ಲೈಡ್ನ ಮಾಡೀನಿ. ಈಚ್ ಸ್ಲೈಡಲ್ಲಿ 4 ಸೆಂಟೆನ್ಸಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಓವರಾಲು ಈ ವಿಡಿಯೋದಲ್ಲಿ 60 ಸೆಂಟೆನ್ಸ್ನ ಡಿಸ್ಕಸ್ ಮಾಡ್ತೀನಿ. ಆ ಸೆಂಟೆನ್ಸ್ ಇನ್ಕರೆಕ್ಟಾಗಿ ನಾವು ಏನು ಮಾತಾಡ್ತೀವಿ, ಕರೆಕ್ಟಾಗಿ ಏನು ಮಾತಾಡಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಆ್ಯಂಡ್ ಅದು ಎಲ್ಲ ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗುತ್ತೆ. ಓಕೆ, ಸ್ಟಾರ್ಟ್ ಮಾಡೋಣ. ಫಸ್ಟ್ ಸೆಂಟೆನ್ಸ್ ಇನ್ಕರೆಕ್ಟ್ ನೋಡಿ, ಶಿ ಹ್ಯಾವ್ 4 ಚಾಕ್ಲೇಟ್ಸ್. ಕರೆಕ್ಟ್ ಸೆಂಟೆನ್ಸ್ ನೋಡಿ, ಶಿ ಹ್ಯಾಸ್ 4 ಚಾಕ್ಲೇಟ್ಸ್. ನೋಡಿ, ನಿಮ್ಗೆ ಗೊತ್ತು, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ವರ್ಬು ಪ್ಲೂರಲ್ ಫಾರ್ಮಲ್ಲಿ ಇರುತ್ತೆ. ಅಂದರೆ ಶಿ ಗೋಸ್ ಅಂತ ಯೂಸ್ ಮಾಡಬೇಕು, ಡಸ್ ಅಂತ ಯೂಸ್ ಮಾಡಬೇಕು, ಹಾಗೆ ಹ್ಯಾವ್ ಹ್ಯಾಸ್ ಅಂತ ಯೂಸ್ ಮಾಡಬೇಕು. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂದರೆ ಯಾವುದು? ಹಿ, ಶಿ ಮತ್ತು ಇಟ್ ಇದೆ. ಆ 3 ಪರ್ಸನಲ್ ಪ್ರೊನೌನಲ್ಲಿ ನಾವು ಏನು ಯೂಸ್ ಮಾಡಬೇಕು? ಗೋಸ್, ಡಸ್, ಡ್ರಿಂಕ್ಸ್, ಈಟ್ಸ್, ಆ ಥರ ಹ್ಯಾಸ್ನ ಯೂಸ್ ಮಾಡಬೇಕು. ಇಲ್ಲಿ ಹ್ಯಾವ್ ಯೂಸ್ ಮಾಡೋದು ರಾಂಗ್ ಸೆಂಟೆನ್ಸು. ಎಷ್ಟೋ ಸಲ ಅಂತಿರ್ತೀವಿ ಶಿ ಹ್ಯಾವ್ ಅ ಚಾಕ್ಲೇಟ್ ಅಂತ. ಇಟ್ಸ್ ಅ ರಾಂಗ್ ಸೆಂಟೆನ್ಸ್. ಶಿ ಹ್ಯಾಸ್ ಅ ಚಾಕ್ಲೇಟ್ ಅಂತ ಹೇಳಬೇಕು. ಮೀನ್ಸ್ ಶಿ, ಹಿ, ಇಟ್ಗೆ ಹ್ಯಾವ್ನ ಯೂಸ್ ಮಾಡಬಾರ್ದು, ಹ್ಯಾಸ್ ಯೂಸ್ ಮಾಡಬೇಕಾಗುತ್ತೆ. ನೆನಪಿರಲಿ. ಓಕೆ, ಮೀನ್ಸ್ ಕರೆಕ್ಟ್ ಸೆಂಟೆನ್ಸ್ ಏನು? ಶಿ ಹ್ಯಾಸ್ 4 ಚಾಕ್ಲೇಟ್ಸ್. ಸೆಕೆಂಡ್ ಸೆಂಟೆನ್ಸ್ ನೋಡಿ, ಐ ಹ್ಯಾವ್ ಅ ಗುಡ್ ನ್ಯೂಸ್ ಫಾರ್ ಯು. ರೈಟ್ ಸೆಂಟೆನ್ಸ್, ಕರೆಕ್ಟ್ ಸೆಂಟೆನ್ಸ್. ಐ ಹ್ಯಾವ್ ಗುಡ್ ನ್ಯೂಸ್ ಫಾರ್ ಯು. ಎಷ್ಟು ಸಲ ಮಾತಾಡಬೇಕಾದ್ರೆ ನಾವು ಈ ಥರ ಸೆಂಟೆನ್ಸ್ ಹೇಳ್ಬಿಡ್ತೀವಿ, ಐ ಹ್ಯಾವ್ ಅ ಗುಡ್ ನ್ಯೂಸ್ ಫಾರ್ ಯು. ಸೊ ನ್ಯೂಸ್ ಸಿಂಗ್ಯುಲರ್ನಲ್ಲ ಪ್ಲೂರಲ್ನಲ್ಲ ಎರಡೂ ಕಡೆ ಯೂಸ್ ಮಾಡ್ಬೋದು. ಆ್ಯಂಡ್ ಈ ಥರ ನ್ಯೂಸ್ ಅನ್ನೋ ಶಬ್ದ ಇದ್ದರೆ ನಾವು ಅಲ್ಲಿ ಯಾವುದೇ ರೀತಿ ಆರ್ಟಿಕಲ್ನ ಯೂಸ್ ಮಾಡಬಾರ್ದು. ಸೊ ಸಿಂಪಲ್ಲಾಗಿ ನೀವು ಹೇಳಬೇಕಾಗಿತ್ತಪ್ಪ ಅಂದರೆ ಈ ಥರ ಹೇಳಿ, ಐ ಹ್ಯಾವ್ ಗುಡ್ ನ್ಯೂಸ್ ಫಾರ್ ಯು. ದಿಸ್ ಈಸ್ ವಾಟ್ ರೈಟ್ ಸೆಂಟೆನ್ಸ್. ನೆಕ್ಸ್ಟ್ ಮೂರನೇ ಸೆಂಟೆನ್ಸ್ ನೋಡಿ, ಶರಣ್ ಆ್ಯಂಡ್ ಹಿಸ್ ಫ್ಯಾಮ್ಲಿ ಲಿವ್ಸ್ ಇನ್ ವಿಜಯಪುರ್. ಇದು ಇನ್ಕರೆಕ್ಟ್ ಸೆಂಟೆನ್ಸ್ ಇದೆ. ಕರೆಕ್ಟ್ ನೋಡಿ, ಶರಣ್ ಆ್ಯಂಡ್ ಹಿಸ್ ಫ್ಯಾಮ್ಲಿ ಲಿವ್ ಇನ್ ವಿಜಯಪುರ್. ನೋಡಿ, ಈ ಸೆಂಟೆನ್ಸಲ್ಲಿ ನಾನು ಲಿವ್ ಅಂತ ಯೂಸ್ ಮಾಡ್ತೀನಿ. ಎದಕ್ಕಂದರೆ ಇಲ್ಲಿ ಶರಣ್ ಒಬ್ಬರೇ ಇದ್ದರೆ ಲಿವ್ಸ್ ಇನ್ ವಿಜಯಪುರ್ ಕರೆಕ್ಟು. ಅಲ್ಲಿ ಶರಣ್ ಆ್ಯಂಡ್ ಹಿಸ್ ಫ್ಯಾಮ್ಲಿ ಇದೆ ಅಂದರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಲ್ಲ, ಇದು ಪ್ಲೂರಲ್ ಇದೆ. ಅಲ್ಲಿ ವರ್ಬು V1 ಫಾರ್ಮಲ್ಲಿ ಇರಬೇಕು, ಅಂದರೆ ನಾರ್ಮಲ್ ಫಾರ್ಮಲ್ಲಿ ಇರಬೇಕು, ಪ್ಲೂರಲ್ ಫಾರ್ಮಲ್ಲಿ ಇರಬಾರ್ದು. ಅದಕ್ಕೆ ಸೆಂಟೆನ್ಸ್ ಯಾವುದು ಕರೆಕ್ಟ್ ಸೆಂಟೆನ್ಸು? ಕೆಳಗಡೆ ನೋಡಿ, ಶರಣ್ ಆ್ಯಂಡ್ ಹಿಸ್ ಫ್ಯಾಮ್ಲಿ ಲಿವ್ ಇನ್ ವಿಜಯಪುರ್ ಇಸ್ ಅ ರೈಟ್ ಸೆಂಟೆನ್ಸ್. ಲಿವ್ಸ್ ಅಂತ ಹೇಳಬಾರ್ದು. ಇದಕ್ಕೆ ಎರಡಿದೆ, ಶರಣ್ ಆ್ಯಂಡ್ ಹಿಸ್ ಫ್ಯಾಮ್ಲಿ. ನೆಕ್ಸ್ಟ್, ಶಿ ಲೈಕ್ ಗೋಲ್ಡ್. ರಾಂಗ್ ಸೆಂಟೆನ್ಸ್. ಶಿ ಲೈಕ್ಸ್ ಗೋಲ್ಡ್. ಈಗ ತಾನೇ ಡಿಸ್ಕಸ್ ಮಾಡಿದ್ವಿ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ಲೈಕ್ಸ್, ಡಸ್, ಈಟ್ಸ್, ಡ್ರಿಂಕ್ಸ್ ಆ ಥರ ವರ್ಬ್ಸ್ನ ಯೂಸ್ ಮಾಡಬೇಕು. ಇಲ್ಲಿ ಶಿ ಲೈಕ್ಸ್ ಗೋಲ್ಡ್ ಇಸ್ ಅ ರೈಟ್ ಸೆಂಟೆನ್ಸ್. ಓಕೆ, ನೆಕ್ಸ್ಟ್ ಸ್ಲೈಡ್. ಮೆನಿ ಪೀಪಲ್ ಲೈಕ್ಸ್ ಟು ಈಟ್ ಐಸ್ ಕ್ರೀಮ್. ಸೊ ಮೆನಿ ಪೀಪಲ್ ಲೈಕ್ ಟು ಈಟ್ ಐಸ್ ಕ್ರೀಮ್. ಸೊ ಮೆನಿ ಪೀಪಲ್ ಅಂದರೆ ಜಾಸ್ತಿ ಜನ ಇದ್ದಾರೆ. ಜಾಸ್ತಿ ಜನ ಆದಾಗ ಲೈಕ್ಸ್ ಅನ್ನೋ ಶಬ್ದ ಯೂಸ್ ಮಾಡಬಾರ್ದು, ಯಾಕಂದರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಲ್ಲ, ಅವರು ಜಾಸ್ತಿ ಜನ ಇದ್ದಾರೆ. ಅಲ್ಲಿ ನಾವೇನು ಯೂಸ್ ಮಾಡಬೇಕು? ಲೈಕ್ ಅಂತ ಯೂಸ್ ಮಾಡಬೇಕು. ಮೆನಿ ಪೀಪಲ್ ಲೈಕ್ ಟು ಈಟ್ ಐಸ್ ಕ್ರೀಮ್ಸ್ ಇಸ್ ರೈಟ್ ಸೆಂಟೆನ್ಸ್. ಓಕೆ, ನೆಕ್ಸ್ಟ್, ದೇರ್ ಈಸ್ 5 ಬುಕ್ಸ್ ಇನ್ ದಿ ಬ್ಯಾಗ್. ಇದು ಇನ್ಕರೆಕ್ಟ್ ಸೆಂಟೆನ್ಸ್. ದೇರ್ ಆರ್ 5 ಬುಕ್ಸ್ ಇನ್ ದಿ ಬ್ಯಾಗ್ ಇಸ್ ರೈಟ್ ಸೆಂಟೆನ್ಸ್. ನೋಡಿ, ಬುಕ್ ಒಂದೇ ಬುಕ್ ಬ್ಯಾಗಲ್ಲಿದ್ದರೆ ಅವಾಗ ನಾವು ಈಸ್ ಅಂತ ಯೂಸ್ ಮಾಡಬೇಕು, ಯಾಕಂದ್ರೆ ಸಿಂಗ್ಯುಲರ್ ಥರ್ಡ್ ಪರ್ಸನ್ ಆಗುತ್ತಲ್ಲ, ಅವಾಗ ಈಸ್ ಯೂಸ್ ಮಾಡಬೇಕು. ಜಾಸ್ತಿ ಇದ್ದರೆ ಆರ್ನ ಯೂಸ್ ಮಾಡಬೇಕು. ನೋಡಿ, ದೇರ್ ಈಸ್ ಅ ಬುಕ್ ಇನ್ ದಿ ಬ್ಯಾಗ್, ಇದು ರೈಟ್ ಸೆಂಟೆನ್ಸ್. ಬಟ್ ಒಂದು ಬುಕ್ ಇಲ್ಲ. ಸೊ ಒಂದು ಬುಕ್ ಇದ್ದರೆ ನೀವು ಒಂದು ಬುಕ್ ಬದಲಿ ಅಂತ ಹೇಳ್ಬೋದು. ಬಟ್ ಇಲ್ಲಿ 5 ಬುಕ್ಸ್ ಇದೆ ಅಂದರೆ ರೈಟ್ ಸೆಂಟೆನ್ಸ್ ಏನು? ದೇರ್ ಆರ್ 5 ಬುಕ್ಸ್ ಇನ್ ದಿ ಬ್ಯಾಗ್, ಅಲ್ಲಿ ಆರ್ ಯೂಸ್ ಮಾಡಬೇಕು. ನೆಕ್ಸ್ಟ್ ಸೆಂಟೆನ್ಸ್, ಮೈ ಕಾರ್ ಬ್ಯೂಟಿಫುಲ್. ಇದು ಇನ್ಕರೆಕ್ಟು. ಮೈ ಕಾರ್ ಈಸ್ ಬ್ಯೂಟಿಫುಲ್ ಅಂದರೆ ಇಲ್ಲಿ ಹೆಲ್ಪಿಂಗ್ ಮೇನ್ ವರ್ಬೇ ಇಲ್ಲ, ವರ್ಬ್ ಇಲ್ಲ, ವಿತೌಟ್ ವರ್ಬ್ ಸೆಂಟೆನ್ಸ್ ಆಗೋದಿಲ್ಲ. ಸೊ ಮೈ ಕಾರ್ ಬ್ಯೂಟಿಫುಲ್, ವಾಟ್ ಇಸ್ ದಿಸ್? ಸೊ ಇಲ್ಲಿ ಮೈ ಕಾರ್ ಈಸ್ ಬ್ಯೂಟಿಫುಲ್ ಅಂತ ಹೇಳಬೇಕು. ಈಸ್ ಯು ಹ್ಯಾವ್ ಟು ಯೂಸ್. ಜಾಸ್ತಿ ಕಾರ್ ನಿಮಗೆ ಇದ್ದರೆ, ಕಾರ್ಸ್ ಇದ್ದರೆ ಆರ್ ಅಂತ ಅನ್ನಿ. ಕಾರ್ ಇತ್ತು ಈಗ ಇಲ್ಲ ಇದ್ದಾಗ ವಾಸ್ ಅತ್ತನ್ನಿ. ಕಾರ್ಸ್ ಇದ್ದು ಈಗಿಲ್ಲ ಅವಾಗ ವರ್ ಅತ್ತನ್ನಿ. ಆ ಥರ ನೀವು ಹೇಳ್ಬೋದು, ರೈಟ್? ಮೈ ಕಾರ್ ಈಸ್ ಬ್ಯೂಟಿಫುಲ್ ಇಸ್ ಅ ರೈಟ್ ಸೆಂಟೆನ್ಸ್. ನೆಕ್ಸ್ಟ್ ಎಕ್ಸಾಂಪಲ್,
ದ ಟೂ ಬೆಸ್ಟ್ ಥಿಂಗ್ಸ್ ಅಬೌಟ್ ದಿ ಪಾರ್ಟಿ ವಾಸ್ ದ ಫುಡ್ ಆ್ಯಂಡ್ ದಿ ಮ್ಯೂಸಿಕ್. ಇದು ಇನ್ಕರೆಕ್ಟ್ ಸೆಂಟೆನ್ಸ್. ಕರೆಕ್ಟ್ ಸೆಂಟೆನ್ಸ್ ನೋಡಿ ಏನಿದೆ, ದ ಟೂ ಬೆಸ್ಟ್ ಥಿಂಗ್ಸ್ ಅಬೌಟ್ ದಿ ಪಾರ್ಟಿ ವ ದ ಫುಡ್ ಆ್ಯಂಡ್ ದಿ ಮ್ಯೂಸಿಕ್. ನೋಡಿ, ಟೂ ಥಿಂಗ್ಸ್ ಅಂದರೆ ಎರಡು ಥಿಂಗ್ಸ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಒಂದ್ರ ಬಗ್ಗೆ ಅಷ್ಟೇ ಹೇಳಬೇಕಾಗಿತ್ತಂದರೆ ನೀವು ಫಸ್ಟ್ ಸೆಂಟೆನ್ಸ್ ಇದೆ ರೈಟ್ ಸೆಂಟೆನ್ಸ್, ಅಲ್ಲಿ ವಾಸ್ ಯೂಸ್ ಮಾಡ್ಬೋದು. ಬಟ್ ಇಲ್ಲಿ ಟೂ ಥಿಂಗ್ಸ್ ಇದೆಯಲ್ಲ, ಅಲ್ಲಿ ವಾಸ್ ಯೂಸ್ ಮಾಡೋಕ್ಕೆ ಬರೋಂಗಿಲ್ಲ, ವರ್ ಯೂಸ್ ಮಾಡಬೇಕು. ಪ್ರೆಸೆಂಟ್ ಟೆನ್ಸಲ್ಲಿ ಇದ್ದಾಗ ಒಂದು ವಸ್ತು ಬಗ್ಗೆ ಹೇಳಿದ್ರೆ ಈಸ್ ಅಂತ ಹೇಳಿ, ಒಂದಕ್ಕಿಂತ ಜಾಸ್ತಿ ಇದ್ದಾಗ ಆರ್, ಪಾಸ್ಟಲ್ಲಿದ್ದಾಗ ಒಂದು ವಸ್ತು ಬಗ್ಗೆ ಹೇಳಬೇಕಂದ್ರೆ ವಾಸ್, ಆ್ಯಂಡ್ ಅದನ್ನು ಜಾಸ್ತಿ ವಸ್ತು ಇದ್ದರೆ ವರ್. ಅಂದರೆ ರೈಟ್ ಸೆಂಟೆನ್ಸ್ ಯಾವುದು ಕೆಳಗಡೆದು, ದಟ್ ಈಸ್ ದ ಟೂ ಥಿಂಗ್ಸ್ ಅಬೌಟ್ ದಿ ಪಾರ್ಟಿ ವರ್ ದ ಫುಡ್ ಆ್ಯಂಡ್ ದಿ ಮ್ಯೂಸಿಕ್. ಓಕೆ, ನೆಕ್ಸ್ಟ್ ಸ್ಲೈಡ್. ಎವ್ರಿ ಒನ್ ಮೇಕ್ ಕಾಮನ್ ಗ್ರಾಮರ್ ಮಿಸ್ಟೇಕ್ಸ್. ಇದು ಇನ್ಕರೆಕ್ಟ್ ಸೆಂಟೆನ್ಸ್. ಎವ್ರಿ ಒನ್ ಮೇಕ್ಸ್ ಕಾಮನ್ ಗ್ರಾಮರ್ ಮಿಸ್ಟೇಕ್ಸ್. ಇಲ್ಲಿ ಎವ್ರಿ ಒನ್ ಏನು ಹೇಳುತ್ತೆ, ಇಂಡಿವಿಜುವಲ್ ಪರ್ಸನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು, ಇಂಡಿವಿಜುವಾಲಿಟಿ ಬಗ್ಗೆ ಹೇಳುತ್ತೆ. ಸೊ ಇವನು ಇಂಡಿವಿಜುವಲ್ ಆಗಿ ಬಗ್ಗೆ ಹೇಳ್ತಾ ಇದೆ, ಇವನು ಅವಳು ಅವನು ಈ ಥರ ಹೇಳ್ತಾ ಇದೆ. ಆವಾಗ ನಾವು ಥರ್ಡ್ ಪರ್ಸನ್ ಸಿಂಗರ್ ಅಂತ ಕನ್ಸಿಡರ್ ಮಾಡಬೇಕು. ಅಲ್ಲಿ ಮೇಕ್ ಅಂತ ಹೇಳಬಾರ್ದು, ಮೇಕ್ಸ್ ಅಂತ ಹೇಳಬೇಕು. ಎವ್ರಿ ಒನ್ ಆಗಲಿ, ನೋ ಒನ್ ಆಗಲಿ, ಎವ್ರಿಬಡಿ ಆಗಲಿ, ಈ ಥರ ಏನಾದರೂ ನೀವು ಪರ್ಸ್ನಲ್ ಈ ಥರ ಯಾವುದಾದ್ರು ನೀವು ಪ್ರೊನೌನ್ಸ್ನ ಯೂಸ್ ಮಾಡಿದಾಗ, ಓಕೆ, ಆ ಪ್ರೊನೌನ್ಸ್ಗಳಲ್ಲಿ ನಾವು ಮೇಕ್ಸ್ ಅಂತ ಯೂಸ್ ಮಾಡಬೇಕಾಗುತ್ತೆ, ಮೇಕ್ ಯೂಸ್ ಮಾಡಬಾರ್ದು. ಡಸ್ ಅಂತ ಯೂಸ್ ಮಾಡಬೇಕಾಗುತ್ತೆ, ಡೂ ಯೂಸ್ ಮಾಡಬಾರ್ದು. ಅಂದರೆ ರೈಟ್ ಸೆಂಟೆನ್ಸ್ ಏನು, ಎವ್ರಿ ಒನ್ ಮೇಕ್ಸ್ ಕಾಮನ್ ಗ್ರಾಮರ್ ಮಿಸ್ಟೇಕ್ಸ್. ಓಕೆ, ನೆಕ್ಸ್ಟ್, ಎವ್ರಿ ಸ್ಟೂಡೆಂಟ್ಸ್ ಲೈಕ್ ದಿ ಟೀಚರ್. ದೆನ್ ಎವ್ರಿ ಸ್ಟೂಡೆಂಟ್ ಲೈಕ್ಸ್ ದಿ ಟೀಚರ್ ಇಸ್ ಅ ರೈಟ್ ಸೆಂಟೆನ್ಸ್. ನೋಡಿ, ಅಲ್ಲಿ ಎವ್ರಿ ಇದೆ, ಎವ್ರಿ ಇಲ್ಲ ಅಂತ ತಿಳ್ಕೊಳ್ಳಿ. ಸ್ಟೂಡೆಂಟ್ಸ್ ಲೈಕ್ ದಿ ಟೀಚರ್ ಕರೆಕ್ಟ್ ಸೆಂಟೆನ್ಸ್, ಸ್ಟೂಡೆಂಟ್ಸ್ ಲೈಕ್ ದಿ ಟೀಚರ್. ಬಟ್ ಎವ್ರಿ ಇದೆ ಅಂದರೆ ಅಗೇನ್ ಇಂಡಿವಿಜುವಾಲಿಟಿ ಬಗ್ಗೆ ಹೇಳ್ತಾ ಇದೆ. ಇಂಡಿವಿಜುವಾಲಿಟಿ ಬಗ್ಗೆ ಹೇಳಿದಾಗ ಅದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗುತ್ತೆ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆದಾಗ ವರ್ಬು ಪ್ಲೂರಲ್ ಫಾರ್ಮಲ್ಲಿ ಇರಬೇಕು. ಅಂದರೆ ರೈಟ್ ಸೆಂಟೆನ್ಸ್ ಕೆಳಗಡೆ ಇದೆ ನೋಡಿ, ಎವ್ರಿ ಸ್ಟೂಡೆಂಟ್ ಲೈಕ್ಸ್ ದಿ ಟೀಚರ್. ಎವ್ರಿ ಇದ್ದಾಗ ನೀವು ಸ್ಟೂಡೆಂಟ್ಸ್ ಅನ್ಬಾರ್ದು, ಓಕೆ, ಜಸ್ಟ್ ಸ್ಟೂಡೆಂಟ್ ಅನ್ಬೇಕು. ಸ್ಟೂಡೆಂಟ್ಸ್ ಎವ್ರಿ ಇಲ್ಲ, ಬರೀ ಸ್ಟೂಡೆಂಟ್ಸ್ ಇದ್ದರೆ ಲೈಕ್ ದಿ ಟೀಚರ್ ಇಸ್ ಅ ರೈಟ್ ಸೆಂಟೆನ್ಸ್. ಓಕೆ, ನೆಕ್ಸ್ಟ್ ನೋಡಿ ಸೆಂಟೆನ್ಸು, ವಿ ಹ್ಯಾವ್ ವಿಸಿಟೆಡ್ ಗೋಲ್ ಗುಂಬಜ್ ಲಾಸ್ಟ್ ಮಂತ್. ರೈಟ್ ಸೆಂಟೆನ್ಸ್, ವಿ ವಿಸಿಟೆಡ್ ಗೋಲ್ ಗುಂಬಜ್ ಲಾಸ್ಟ್ ಮಂತ್. ನೋಡಿ, ವಿ ಹ್ಯಾವ್ ವಿಸಿಟೆಡ್ ಗೋಲ್ ಗುಂಬಜ್. ವಿ ಹ್ಯಾವ್ ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸು. ಈಗ ತಾನೇ ವಿಸಿಟ್ ಮಾಡಿದ್ರೆ ಅನ್ನಿ, ಫಾರ್ ಎಕ್ಸಾಂಪಲ್ ನಾ ಈಗ ಜಸ್ಟ್ ಹೋಗಿ ಬಂದಿದ್ದೀನಿ, ಒಂದು 10 ಮಿನಿಟ್ಸ್ ಆಯಿತು, ಒಂದು ಹಾಫ್ ಆನ್ ಅವರ್ ಆಯಿತು. ಅವ್ರು ಕೇಳ್ತಾರೆ ಎಲ್ಲಿ ಹೋಗಿದ್ದೀಯಾ, ಜಸ್ಟ್ ಐ ಹ್ಯಾವ್ ವಿಸಿಟೆಡ್ ಗೋಲ್ ಗುಂಬಜ್. ಅದು ರೈಟ್ ಸೆಂಟೆನ್ಸ್. ಬಟ್ ಅಲ್ಲಿ ಏನಿದೆ, ಲಾಸ್ಟ್ ಮಂತ್ ಇದೆ. ಲಾಸ್ಟ್ ಮಂತ್ ಅಂದರೆ ಹೋದ ತಿಂಗಳ ಬಗ್ಗೆ ಹೇಳ್ತಾ ಇದ್ದೀರಾ. ಹೋದ ತಿಂಗಳ ಬಗ್ಗೆ ಹೇಳ್ತಾ ಇದ್ದರೆ ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಸೆಂಟೆನ್ಸ್ನ ಮಾಡಬೇಡಿ, ಪಾಸ್ಟ್ ಟೆನ್ಸಲ್ಲೇ ಮಾಡಬೇಕು. ತಿಳ್ಕೊಂಬಿಡಿ, ವಿ ವಿಸಿಟೆಡ್ ಗೋಲ್ ಗುಂಬಜ್ ಲಾಸ್ಟ್ ಮಂತ್. ವಿ ಹ್ಯಾವ್ ವಿಸಿಟೆಡ್ ಗೋಲ್ ಗುಂಬಜ್ ಇಸ್ ಅ ರಾಂಗ್ ಸೆಂಟೆನ್ಸ್. ಓಕೆ, ನೆಕ್ಸ್ಟು, ಶಿ ಹ್ಯಾಸ್ ಕಂಪ್ಲೀಟೆಡ್ BSc in 2018. ಶಿ ಕಂಪ್ಲೀಟೆಡ್ BSc in 2018 ಇಟ್ಸ್ ರೈಟ್ ಸೆಂಟೆನ್ಸ್. ಎಷ್ಟೋ ಸಲ ಹೇಳ್ತಾ ಇರ್ತೀವಿ ನಾವು, ನಮ್ಮದೇನೋ ಗ್ರ್ಯಾಜುಯೇಷನ್ ಮುಗಿದ್ರು ನಾವು ಹೇಳ್ತಿರ್ತೀವಿ ಐ ಹ್ಯಾವ್ ಗ್ರ್ಯಾಜುಯೇಟೆಡ್ ಇನ್ 2015 ಅಂತ. ಐ ಹ್ಯಾವ್ ಗ್ರ್ಯಾಜುಯೇಟೆಡ್ ಇನ್ 2015 ಅಂದರೆ ರಾಂಗ್ ಸೆಂಟೆನ್ಸ್. ನೋಡಿ, ಪ್ರಾಪರ್ ಸೆಂಟೆನ್ಸ್ ಏನಪ್ಪ ಅಂದರೆ ಐ ಗ್ರ್ಯಾಜುಯೇಟೆಡ್ ಇನ್ 2015 ಅಂತ ಹೇಳ್ಬೋದು. ಮೀನ್ಸ್ ನೀವು ಸೆಂಟೆನ್ಸ್ ಹೇಳಬೇಕಾದ್ರೆ ಪ್ರಾಪರಾಗಿ ನೋಡಿ, ಪಾಸ್ಟ್ ಭಾಳ ಹಿಂದೆ ಇದ್ದರೆ ಅಲ್ಲಿ ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಸೆಂಟೆನ್ಸ್ ಹೇಳಬೇಡಿ, ಸಿಂಪಲ್ ಪಾಸ್ಟಲ್ಲಿ ನೀವು ಹೇಳಬೇಕಾಗುತ್ತೆ. ಅಂದರೆ ರೈಟ್ ಸೆಂಟೆನ್ಸ್ ಏನು, ಶಿ ಕಂಪ್ಲೀಟೆಡ್ BSc in 2018. ಓಕೆ, ನೆಕ್ಸ್ಟ್ ಸ್ಲೈಡ್. ಶಿ ಈಸ್ ಲಿವಿಂಗ್ ಇನ್ ದಿ ವಿಜಯಪುರ್. ಇದು ಇನ್ಕರೆಕ್ಟ್ ಸೆಂಟೆನ್ಸ್. ಕರೆಕ್ಟ್, ಶಿ ಲಿವ್ಸ್ ಇನ್ ವಿಜಯಪುರ್. ನೋಡಿ, ಆಲ್ರೆಡಿ ಅವರು ಇದ್ದಾರೆ, ಅದು ಪ್ರೊಸೆಸಲ್ಲಿ ತೋರಿಸ್ಬಾರ್ದು. ಯು ಶುಡ್ ನಾಟ್ ಇನ್ ದಿ ಪ್ರೋಗ್ರೆಸ್. ಇದು ಸ್ಟೇಟ್ ವರ್ಬ್ ಇದೆ, ಪ್ರೋಗ್ರೆಸ್ಸಲ್ಲಿ ತೋರಿಸ್ಬಾರ್ದು. ಜಸ್ಟ್ ನೀವು ಏನನ್ಬೇಕು, ಶಿ ಲಿವ್ಸ್ ಇನ್ ವಿಜಯಪುರ್. ಶಿ ಈಸ್ ಲಿವಿಂಗ್ ಇನ್ ವಿಜಯಪುರ್ ಅನ್ನಕ್ಕೆ ಹೋಗಬೇಡಿ ಸೆಂಟೆನ್ಸ್. ವೇರ್ ಡಸ್ ಶಿ ಲಿವ್ ಅಂದರೆ ಯು ಶುಡ್ ಟೆಲ್ ಶಿ ಲಿವ್ಸ್ ಇನ್ ವಿಜಯಪುರ್. ಓಕೆ, ನೆಕ್ಸ್ಟ್ ಸೆಂಟೆನ್ಸ್, ಐ ಹ್ಯಾವ್ ಸೆಂಟ್ ಯು ಮೆಸೇಜ್ ಎಸ್ಟರ್ಡೇ. ಇನ್ಕರೆಕ್ಟ್ ಇದು. ಕರೆಕ್ಟ್ ಸೆಂಟೆನ್ಸ್, ಐ ಸೆಂಟ್ ಯು ಮೆಸೇಜ್ ಎಸ್ಟರ್ಡೇ. ನೋಡಿ, ಆಗ್ತಾನೆ ಹೇಳಿದಂಥ ಎಕ್ಸಾಂಪಲ್ಗೆ ಸೂಟ್ ಆಗ್ತಾ ಇದೆ. ನಿನ್ನೆ ಕಳಿಸೋಂಥ ಮೆಸೇಜ್ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀರಾ. ಅಲ್ಲಿ ಐ ಹ್ಯಾವ್ ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಹೇಳಬೇಡಿ, ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಹೇಳಬೇಕು. ನೀವು ಸೆಂಟೆನ್ಸ್ನ ಏನು ಹೇಳಬೇಕು, ಐ ಸೆಂಟ್ ಯು ಅ ಮೆಸೇಜ್ ಎಸ್ಟರ್ಡೇ ಈಸ್ ರೈಟ್ ಸೆಂಟೆನ್ಸ್. ಐ ಹ್ಯಾವ್ ಸೆಂಟ್ ಯು ಅ ಮೆಸೇಜ್ ಎಸ್ಟರ್ಡೇ ಅಂತ ಹೇಳಕ್ಕೆ ಹೋಗಬೇಡಿ, ಇದು ರಾಂಗ್ ಸೆಂಟೆನ್ಸ್. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್, ಐ ಥಿಂಕ್ ಶಿ ಈಸ್ ಲೈಕಿಂಗ್ ಐಸ್ ಕ್ರೀಮ್.
is incorrect sentence. I think she likes ice cream is the right sentence. ಓಕೆ ನೋಡಿ, ಇವೆಲ್ಲ ಸ್ಟೇಟ್ ಹೋಪ್ಸ್. ಇದಕ್ಕೆ ನಾವು ಲೈಕಿಂಗ್ ಆ ಥರ ಅನ್ಬಾರ್ದು. ಲೈಕಿಂಗ್ ಅಂತ ಶಬ್ದ ಯೂಸ್ ಮಾಡಿಬಿಡಿ. ಎಷ್ಟೆಲ್ಲ ಅಂತಿರ್ತಾರೆ, ಶಿ ಈಸ್ ನೋಯಿಂಗ್ ಮೀ, ನೋಯಿಂಗ್, ಲೈಕಿಂಗ್, ಇಲ್ಲ ಈ ಥರ ಅನ್ಬಾರ್ದು. ನಾರ್ಮಲ್ ವರ್ಡ್ನ ಯೂಸ್ ಮಾಡಿ ಶಿ ಲೈಕ್ಸ್ ಐಸ್ ಕ್ರೀಮ್ ಇಸ್ ಅ ರೈಟ್ ಸೆಂಟೆನ್ಸ್. ಓಕೆ, ನೆಕ್ಸ್ಟ್, ವರ್ಷ ಈಸ್ ವರ್ಕಿಂಗ್ ಹಿಯರ್ ಫಾರ್ 2 years. ಆ್ಯಂಡ್ ಇದು ಇನ್ಕರೆಕ್ಟ್ ಸೆಂಟೆನ್ಸು. ಕರೆಕ್ಟ್ ಸೆಂಟೆನ್ಸ್, ವರ್ಷ ಹ್ಯಾಸ್ ಬಿನ್ ವರ್ಕಿಂಗ್ ಹಿಯರ್ ಫಾರ್ 2 years. ನೋಡಿ, ಈಸ್ ವರ್ಕಿಂಗ್ ಯಾವಾಗ ತೊಗೊಳ್ಳಿ, ಈಗ ತಾನೇ ಜಾಯ್ನ್ ಆಗಿದ್ದಾರೆ, ಎಲ್ಲಿ ವರ್ಕ್ ಮಾಡ್ತಾ ಇದ್ದಾರಪ್ಪ ಅಂದರೆ ಹೇಳ್ಬೋದು ಶಿ ಈಸ್ ವರ್ಕಿಂಗ್ ಹಿಯರ್. ಅವಾಗ ನೀವು ಕರೆಕ್ಟ್ ಆಗುತ್ತೆ. ನೀವು ಇಯರ್ಸ್ ಮೆನ್ಷನ್ ಮಾಡ್ತಿದ್ದೀರಾ, 2 years ಅಂತ ಮೆನ್ಷನ್ ಮಾಡ್ತಾ ಇದ್ದೀರಾ, ಮೀನ್ಸ್ ಅದು ವರ್ಕ್ ಅವ್ರು ಭಾಳ ದಿನ ಆಯ್ತು ಮಾಡ್ತಾ ಇದ್ದಾರಲ್ಲ, ಅವಾಗ ನೀವು ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ಹೇಳಬಾರ್ದು. ಸೆಂಟೆನ್ಸು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಹೇಳ್ಬೇಕು. ಯಾಕಂದ್ರೆ ಭಾಳ ದಿನ ಆಯಿತು ಅವ್ರು ಮಾಡ್ತಾ ಇದ್ದಾರೆ ಅಂದರೆ ನೀವು ಹೇಳ್ಬೋದು ಶಿ ಹ್ಯಾಸ್ ಬಿನ್ ವರ್ಕಿಂಗ್ ಹಿಯರ್ ಫಾರ್ 2 years ಅಂತ. ಸೊ ಮೀನ್ಸ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಟೆನ್ಸ್ ಹೇಳಬೇಕಾಗುತ್ತೆ ಸೆಂಟೆನ್ಸು. ಟೆನ್ಸ್ ಪ್ರಾಪರ್ ನಾಲೆಜು, ಸಿಚುವೇಶನ್ ಪ್ರಕಾರ ಟೆನ್ಸ್ ಪ್ರಾಪರಾಗಿ ಯೂಸ್ ಮಾಡಿ. ಓಕೆ, ನೆಕ್ಸ್ಟ್ ಸ್ಲೈಡ್. ಐ ಹ್ಯಾವ್ ಬಿನ್ ವೇಟಿಂಗ್ ಫಾರ್ ಯು ಸಿನ್ಸ್ 3 hours. ಇದು ಇನ್ಕರೆಕ್ಟ್ ಸೆಂಟೆನ್ಸ್ ಇದೆ. ಕರೆಕ್ಟ್ ಸೆಂಟೆನ್ಸ್, ಐ ಹ್ಯಾವ್ ಬಿನ್ ವೇಟಿಂಗ್ ಫಾರ್ ಯು ಫಾರ್ 3 hours ಆರ್ ಸಿನ್ಸ್ 9 o'clock. ನೋಡಿ, ಸಿನ್ಸ್ ಶಬ್ದ ಯಾವಾಗ ಬರುತ್ತೆ ಅಲ್ಲಿ ಎಲ್ಲಿಂದ ಅಂತಲೂ ಹೇಳಬೇಕು. ಫಾರ್ ಸಿನ್ಸ್ 3 hours ಅಂದರೆ ಎಲ್ಲಿಂದ ಅಂತ ಹೇಳಿಲ್ಲ ನೀವು. ನಂಬರ್ ಆಫ್ ಟೈಮ್, ಡೇಸ್, ಮಂತ್ ಹೇಳಿದಾಗ ಫಾರ್ ಯೂಸ್ ಮಾಡಿ. ಎಲ್ಲಿಂದ ಅಂತ ಹೇಳಬೇಕಾದ್ರೆ ಸಿನ್ಸ್ ಯೂಸ್ ಮಾಡಬೇಕು. ಫಸ್ಟ್ ಸೆಂಟೆನ್ಸಲ್ಲಿ ನಾನು 3 hours ಹೇಳ್ತಾ ಇದ್ದೀನಿ, ಸಿನ್ಸ್ ಯೂಸ್ ಮಾಡಿದ್ದೀನಿ, ಇದು ರಾಂಗ್ ಸೆಂಟೆನ್ಸ್. ನೀವು 3 hours ಹೇಳಬೇಕಾಗಿತ್ತಪ್ಪ ಅಂದರೆ ಸಿನ್ಸ್ ಯೂಸ್ ಮಾಡಬಾರ್ದು, ಫಾರ್ ಯೂಸ್ ಮಾಡಬೇಕು. ಏನು, ಐ ಹ್ಯಾವ್ ಬಿನ್ ವೇಟಿಂಗ್ ಫಾರ್ ಯು ಫಾರ್ 3 hours. ಇಲ್ಲ ಮಾರ್ನಿಂಗ್ 9 ಗಂಟೆಯಿಂದ ವೇಟ್ ಮಾಡ್ತೇನೆ ಅಂದರೆ ಈ ಥರ ಹೇಳ್ಬೋದು, ಐ ಹ್ಯಾವ್ ಬಿನ್ ವೇಟಿಂಗ್ ಫಾರ್ ಯು ಸಿನ್ಸ್ 9 o'clock. ನೋಡಿ, ಫಾರ್ ಯೂಸ್ ಮಾಡಿದ್ರೆ ನಂಬರ್ ಆಫ್ ಅವರ್ಸ್, ನಂಬರ್ ಆಫ್ ಡೇಸ್, ನಂಬರ್ ಆಫ್ ಮಂತ್ಸ್ ಅದು ಹೇಳ್ಬೋದು. ಒಂದು ವೇಳೆ ನೀವು ಸಿನ್ಸ್ ಯೂಸ್ ಮಾಡಿದ್ರೆ ಎಲ್ಲಿಂದ, ಯಾವ ದಿನದಿಂದ, ಯಾವ ಮಂತಿಂದ, ಯಾವ ಇಯರಿಂದ, ಯಾವ ಗಂಟೆಯಿಂದ ವೇಟ್ ಮಾಡ್ತಾಯಿದ್ದೀರಾ ಹೇಳಬೇಕು. ಓಕೆ, ನೆಕ್ಸ್ಟ್, ಹೀ ಈಸ್ ನೋಯಿಂಗ್ ಮೀ, ಇದು ರಾಂಗ್ ಸೆಂಟೆನ್ಸ್. ಓಕೆ, ಹೀ ನೋಸ್ ಮೀ, ಅವ್ರು ನಿಮ್ಗೆ ಗೊತ್ತಿದ್ದರೆ, ಅವ್ರು ನಿಮ್ಗೆ ಗೊತ್ತು ಹಿಡಿತಾರೆ. ಹೀ ಈಸ್ ನೋಯಿಂಗ್ ಮೀ ಅನ್ನಬಾರ್ದು, ಹೀ ನೋಸ್ ಮೀ ಇಸ್ ಅ ರೈಟ್ ಸೆಂಟೆನ್ಸ್. ಓಕೆ, ಎಷ್ಟೋ ಸಲ ನಾವು ಸ್ಪೀಡಾಗಿ ಮಾತಾಡ್ಬೇಕಾದ್ರೆ ಹೇಳ್ತೀವಿ ಡಿ ನೋ ಹೂ ಈಸ್ ಹೀ, ಐ ನೋಯಿಂಗ್ ಹಿಮ್ ಅಂದರೆ ಅದು ರಾಂಗ್ ಸೆಂಟೆನ್ಸ್. ಐ ನೋ ಹಿಮ್ ಅಂತ ಹೇಳಬೇಕು, ರೈಟ್? ಹೀ ನೋಸ್ ಮೀ. ನೆಕ್ಸ್ಟ್, ಐ ಡಿಡೆಂಟ್ ರಿಸೀವ್ಡ್ ಎನಿ ಕಾಲ್ ಎಟ್, ಇದು ರಾಂಗ್ ಸೆಂಟೆನ್ಸ್. ಐ ಹ್ಯಾವೆಂಟ್ ರಿಸೀವ್ಡ್ ಎನಿ ಕಾಲ್ ಎಟ್ ಇಸ್ ರೈಟ್ ಸೆಂಟೆನ್ಸ್. ನೋಡಿ, ಇದರಲ್ಲಿ ಒಂದು ನೀವು ತಿಳ್ಕೊಬೇಕು, ಡಿಡೆಂಟ್ ಬಂದಾಗ ರಿಸೀವ್ ಬರೋಂಗಿಲ್ಲ, ರಿಸೀವ್ಡ್ ಬರೋಂಗಿಲ್ಲ, ರಿಸೀವ್ ಬರುತ್ತೆ. ನೋಡಿ, ಡಿಡ್ ಬಂದಾಗ ವರ್ಬ್ನು ಮತ್ತು V2 ಫಾರ್ಮಲ್ಲಿ ಇರಲ್ಲ, V1 ಫಾರ್ಮ್ಗೆ ಕನ್ವರ್ಟ್ ಆಗುತ್ತೆ. ಐ ಡಿಡೆಂಟ್ ರಿಸೀವ್ ಎನಿ ಕಾಲ್ ಇಸ್ ರೈಟ್. ಬಟ್ ಎಟ್ ಹೇಳ್ತಾ ಇದೆ, ಬೆಟರ್ ನೀವು ಪರ್ಫೆಕ್ಟ್ ಟೆನ್ಸಲ್ಲಿ ಹೇಳಿ, ಐ ಹ್ಯಾವೆಂಟ್ ರಿಸೀವ್ಡ್ ಎನಿ ಕಾಲ್ ಎಟ್. ನೀವು ಯಾವುದೇ ಪರ್ಫೆಕ್ಟ್ ಟೆನ್ಸ್ ತೊಗೊಳ್ಳಿ, ವರ್ಬು V3 ಫಾರ್ಮಲ್ಲಿರುತ್ತೆ. ಯಾವ ಫಾರ್ಮಲ್ಲಿರುತ್ತೆ? V3 ಫಾರ್ಮ್. ಈಗ ಇದು V2 ಫಾರ್ಮಲ್ಲಿಲ್ಲ, V3 ಫಾರ್ಮಲ್ಲಿದೆ. ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಡಿಡೆಂಟ್ ನೀವು ಯೂಸ್ ಮಾಡಿದ್ರೆ ವರ್ಬು V1 ಫಾರ್ಮಲ್ಲಿ ಬರುತ್ತೆ. ಓಕೆ, ನೆನಪಿರಲಿ. ಓಕೆ, ನೆಕ್ಸ್ಟ್ ಸೆಂಟೆನ್ಸ್, ಶಿ ಮೀಟ್ಸ್ ಯು ಟುಮಾರೋ. ನೋಡಿ, ಟುಮಾರೋ ಅಂತ ಹೇಳ್ತಾ ಇದ್ದೀರಾ, ಸೆಂಟೆನ್ಸು ಸಿಂಪಲ್ ಪ್ರೆಸೆಂಟಲ್ಲಿ ಹೇಳ್ತಾ ಇದ್ದೀರಾ. ಟುಮಾರೋ ಅಂದರೆ ಇಟ್ ಶುಡ್ ಬಿ ಇನ್ ಸಿಂಪಲ್ ಫ್ಯೂಚರ್, ರೈಟ್? ಶಿ ವಿಲ್ ಮೀಟ್ ಯು ಟುಮಾರೋ. ಎಸ್, ಇದು ಸೆಂಟೆನ್ಸ್ ಕರೆಕ್ಟ್ ಇದೆ. ಏನು ಹೇಳಬೇಕು ನೀವು? ಶಿ ವಿಲ್ ಮೀಟ್ ಯು ಟುಮಾರೋ. ಈಗ ಯಾರೋ ನಿಮಗೆ ನೀವು ಒಬ್ರಿಗೆ ಯಾರೋ ಹೇಳ್ತಾ ಇದ್ದೀರಾ, ಒಬ್ಬರು ನಿಮಗೆ ಮೀಟ್ ಆಗ್ತಾರೆ ನಾಳೆ ಅಂತ. ಅವಾಗ ನೀವು ಯಾವ ಥರ ಹೇಳಬೇಕು? ಹಿ ಮೀಟ್ಸ್ ಯು ಟುಮಾರೋ ಅಲ್ಲ, ಹಿ ವಿಲ್ ಮೀಟ್ ಯು ಟುಮಾರೋ. ನಾಳೆ ಅಂದರೆ ಅದು ಸೆಂಟೆನ್ಸ್ ನಾಳೆ ಸೂಟ ಆಗ್ತಿದ್ರೆ ನೀವು ಅಲ್ಲಿ ಸಿಂಪಲ್ ಫ್ಯೂಚರ್ನಾಗ ಹೇಳಬೇಕಾಗುತ್ತೆ ಸೆಂಟೆನ್ಸ್. ಓಕೆ, ನೆಕ್ಸ್ಟ್ ಸ್ಲೈಡ್. ಐ ಡಿಡೆಂಟ್ ಆಸ್ಕ್ ಹರ್, ಇದು ಇನ್ಕರೆಕ್ಟ್ ಸೆಂಟೆನ್ಸ್. ಐ ಡಿಡೆಂಟ್ ಆಸ್ಕ್ ಹರ್, ಇದು ಕರೆಕ್ಟ್ ಸೆಂಟೆನ್ಸ್. ಆಗ್ತಾನೆ ಎಕ್ಸ್ಪ್ಲೇನ್ ಮಾಡಿದ ಕಾನ್ಸೆಪ್ಟ್ ಇದೆ. ಡಿಡೆಂಟ್ ಆದಾಗ ಆಸ್ಕ್ಡ್ ಬರೋಂಗಿಲ್ಲ. ಡಿಡ್ ಯೂಸ್ ಮಾಡಿದ್ರೆ ವರ್ಬು V1 ಫಾರ್ಮಲ್ಲಿ ಇರಬೇಕು, V2 ಫಾರ್ಮಲ್ಲಿ ಇರಬಾರ್ದು. ಪಾಸ್ಟ್ ಟೆನ್ಸಲ್ಲಿ ವರ್ಬ್ ಇರಬಾರ್ದು, ಪ್ರೆಸೆಂಟ್ ಟೆನ್ಸಲ್ಲಿ ವರ್ಬ್ ಇರಬೇಕು ಡಿಡ್ ಬಂದಾಗ. ಓಕೆ, ಐ ಡಿಡೆಂಟ್ ಆಸ್ಕ್ ಹರ್, ರೈಟ್? ಈ ಥರನೂ ಸೆಂಟೆನ್ಸ್ ಹೇಳಬೇಕಾಗುತ್ತೆ. ನೆಕ್ಸ್ಟ್, ಐ ಎಂಜಾಯ್ಡ್ ಫ್ರಮ್ ದಿ ಮೂವಿ, ಇನ್ಕರೆಕ್ಟ್ ಸೆಂಟೆನ್ಸ್. ಐ ಎಂಜಾಯ್ಡ್ ದಿ ಮೂವಿ ಇಸ್ ರೈಟ್ ಸೆಂಟೆನ್ಸ್. ಸೊ ನಾವು ಹೇಳ್ತಾ ಇರ್ತೀವಿ ಈ ಮೂವಿಯಿಂದನೇ ನಾವು ಎಂಜಾಯ್ ಮಾಡೀವಿ ಅಂತ ಹೇಳ್ತಾರೆ. ಅದು ಹಿಂಗೇನೋ ಮಾತಾಡಬೇಕಾದ್ರೆ ಮಾತಾಡ್ತಾರೆ, ಅಲ್ಲಿ ಫ್ರಾಮ್ ಯೂಸ್ ಮಾಡ್ಬೋದು. ಆ ಮೂವಿನ ಎಂಜಾಯ್ ಮಾಡಿದೆ ನಾನು ಅಷ್ಟೇ, ರೈಟ್? ಐ ಎಂಜಾಯ್ಡ್ ದಿ ಮೂವಿ, ರೈಟ್? ನೆಕ್ಸ್ಟ್, ವೇರ್ ಐ ಕ್ಯಾನ್ ಫೈಂಡ್ ಅ ಬ್ಯಾಂಕ್, ಇದು ಇನ್ಕರೆಕ್ಟ್ ಸೆಂಟೆನ್ಸ್.
ವೇರ್ ಕ್ಯಾನ್ ಐ ಫೈಂಡ್ ಅ ಬ್ಯಾಂಕ್ ಇಸ್ ಅ ಕರೆಕ್ಟ್ ಸೆಂಟೆನ್ಸ್. ನಿಮ್ಗೆ ಗೊತ್ತು ಯಾವುದೇ WH ಕ್ವಶನ್ಸ್ ಯಾವ ಥರ ಇರುತ್ತೆ, WH ಕ್ವಶನ್ಸ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್, ಈ ಥರ ಇದೇ ಫಾರ್ಮಲ್ಲಿ ಇರಬೇಕು. ಅಲ್ಲಿ ಅದರ ಪ್ರಕಾರ ವೇರ್ ಐ ಕ್ಯಾನ್ ಅನ್ನಬಾರ್ದು, ವೇರ್ ಕ್ಯಾನ್ ಐ ಅಂತ ಹೇಳಬೇಕು. ದ ವೇರ್ ಕ್ಯಾನ್ ಐ ಫೈಂಡ್ ಅ ಬ್ಯಾಂಕ್ ಇಸ್ ರೈಟ್ ಸೆಂಟೆನ್ಸ್. ಓಕೆ, ದೇರ್ ಇಸ್ 7 ಸ್ಟೂಡೆಂಟ್ಸ್ ಇನ್ ದಿ ಕ್ಲಾಸ್. ದೇರ್ ಈಸ್ ಅ 7 ಸ್ಟೂಡೆಂಟ್ ಮೀನ್ಸ್ 7 ಒಂದಿದ್ರೆ ಮಾತ್ರ ಈಸ್ ಯೂಸ್ ಮಾಡಬೇಕು. ಇಲ್ಲಿ 7 ಇದೆ ಮೀನ್ಸ್ 7 ಸ್ಟೂಡೆಂಟ್ಸ್ ಇದ್ದಾಗ ದೇರ್ ಆರ್ ಅಂತ ಹೇಳಬೇಕು. ರೈಟ್ ಸೆಂಟೆನ್ಸ್ ಏನಿದೆ ನೋಡಿ, ದೇರ್ ಆರ್ 7 ಸ್ಟೂಡೆಂಟ್ಸ್ ಇನ್ ದಿ ಕ್ಲಾಸ್. ಎಸ್, ನೀವು ಹೇಳ್ತಿರಲ್ಲ, ಸೊ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ, ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ದೇರ್ ಇನ್ ದಿ ಕ್ಲಾಸ್, ಯು ಕ್ಯಾನ್ ಸೇ ಈ ಥರ ಹೇಳ್ಬೋದು. ಸೊ ದೇರ್ ಆರ್ 7 ಸ್ಟೂಡೆಂಟ್ಸ್ ಇನ್ ದಿ ಕ್ಲಾಸ್, there are 10 students in the class, there are 5 boys and 4 girls in the class. ಅಲ್ಲಿ ಆರ್ ಅಂತಾನೆ ಯೂಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಸ್ಲೈಡ್. ಶಿ ಡಿಡಂಟ್ ಟೋಲ್ಡ್ ಮೀ ಅಬೌಟ್ ದ್ಯಾಟ್. ದ ಸೇಮ್ ಆಗ್ತಾನೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಡಿಡ್ ಬಂದಾಗ ಟೋಲ್ಡ್ ಬರಂಗಿಲ್ಲ, ಟೋಲ್ಡ್ ಇಸ್ ಅ ಪಾಸ್ಟ್ ಟೆನ್ಸ್, ಡಿಡ್ ಇಸ್ ಆಲ್ಸೋ ಪಾಸ್ಟ್ ಟೆನ್ಸ್. ಅಲ್ಲಿ ವಾಪಸ್ ಪ್ರೆಸೆಂಟ್ ಟೆನ್ಸ್ಗೆ ಕನ್ವರ್ಟ್ ಆಗಬೇಕು ಮೇನ್ ವರ್ಬು. ಯಾವ ಥರ ನೋಡಿ, ಶಿ ಡಿಡಂಟ್ ಟೆಲ್ ಮೀ ಅಬೌಟ್ ದ್ಯಾಟ್. ಎಷ್ಟು ಸಲ ಇದನ್ನೂ ಒಂದು ಮಿಸ್ಟೇಕ್ ಮಾಡ್ತಾರೆ ಸಿಂಪಲ್ ಪ್ರೆಸೆಂಟಲ್ಲಿ ಕೂಡ. ನೋಡಿ, ಶಿ ಟೆಲ್ಸ್ ಮೀ, ಅವಳು ಹೇಳಿದಳು, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಕರೆಕ್ಟ್ ಇದೆ. ಇದನ್ನು ನೆಗೆಟಿವ್ ಮಾಡಬೇಕಾದ್ರೆ ಸ್ವಲ್ಪ ಜನ ಮಿಸ್ಟೇಕ್ ಮಾಡ್ತಾರೆ. ಶಿ ಡಸ್ ನಾಟ್ ಟೆಲ್ಸ್ ಮೀ, ಶಿ ಡಸ್ ಬಂದಾಗ ಟೆಲ್ಸ್ ಬರೋಂಗಿಲ್ಲ, ಟೆಲ್ ಬರುತ್ತೆ. ಏನಂತ ಹೇಳಬೇಕು ನೀವು, ಶಿ ಡಸ್ ನಾಟ್ ಟೆಲ್ ಮೀ ಅಂತ ಹೇಳಬೇಕು. ಅದೇ ಥರ ಸಿಂಪಲ್ ಪಾಸ್ಟಲ್ಲೂ ಹಾಗೆ, ಶಿ ಟೋಲ್ಡ್ ಮೀ, ಶಿ ಡಿಡಂಟ್ ಟೆಲ್ ಮೀ. Right? She told me, she didn't tell me. She didn't tell me about that. Right? Next sentence ನೋಡಿ. He has been working from last night. ನೋಡಿ, ನಾ ಟೈಮ್ ಮೆನ್ಷನ್ ಮಾಡಿದ್ದೀನಲ್ಲ, ಲಾಸ್ಟ್ ನೈಟ್ನಿಂದ ವರ್ಕ್ ಮಾಡ್ತೇನೆ. ಎಲ್ಲಿಂದ ಅಂತ ಹೇಳಿದಾಗ ಅಲ್ಲಿ ನೀವು ಫ್ರಾಮ್ ಅಂತ ಹೇಳಬಾರ್ದು, ಸಿನ್ಸ್ ಅಂತ ಹೇಳಬೇಕು. ಇನ್ನೂ ವರ್ಕ್ ಮಾಡ್ತಾ ಇದ್ದಾರಲ್ಲ, ಸೊ ಅವರು ವರ್ಕ್ ಮಾಡಿ ಮುಗಿಸಿದಾಗ ನೀವು ಹೇಳ್ಬೋದು ಫ್ರಮ್ ಲಾಸ್ಟ್ ನೈಟ್ ಟು ಟುಮಾರೋ ಮಾರ್ನಿಂಗ್. ಸೊ ನೆಕ್ಸ್ಟ್ ಮಾರ್ನಿಂಗ್, ನೆಕ್ಸ್ಟ್ ನೀವು ಹೇಳ್ಬೋದು ಹಿ ಹ್ಯಾಸ್ ಬಿನ್ ವರ್ಕಿಂಗ್ ಫ್ರಮ್ ಲಾಸ್ಟ್ ನೈಟ್ ಟು ಟಿಲ್ ಎಲ್ಲಿ ತನಕ ಅಂತ ಹೇಳ್ಬೋದು. ಇಲ್ಲಿ ಕಂಟಿನ್ಯೂ ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ ನೀವು ಫ್ರಾಮ್ ಅಲ್ಲಿ ಯೂಸ್ ಮಾಡಬಾರ್ದು, ಸಿನ್ಸ್ ಯೂಸ್ ಮಾಡಬೇಕು. ಹಿ ಹ್ಯಾಸ್ ಬಿನ್ ವರ್ಕಿಂಗ್ ಸಿನ್ಸ್ ಲಾಸ್ಟ್ ನೈಟ್. ಓಕೆ, ನೆಕ್ಸ್ಟು ಐ ಡಿಡಂಟ್ ಮೀಟ್ ನೋ ಬಡಿ. ನೋಡಿ, ಡಿಡಂಟ್ ಮೀಟ್ ಇಟ್ ಸೆಲ್ಫ್ ಇಸ್ ನೆಗೆಟಿವ್, ನೋ ಬಡಿ ಅಗೇನ್ ನೆಗೆಟಿವ್ ವರ್ಡ್. ಇದು ಸೆಂಟೆನ್ಸೇ ಅರ್ಥ ಆಗಂಗಿಲ್ಲ, ಸೆಂಟೆನ್ಸ್ ಮ್ಯಾಚೇ ಆಗ್ತಾ ಇಲ್ಲ. ದೆನ್ ಕರೆಕ್ಟ್ ಸೆಂಟೆನ್ಸ್ ಏನು, ಈ ಡಿಡಂಟ್ ಮೀಟ್ ಎನಿಬಡಿ. ನೀವು ಈ ಥರ ಹೇಳ್ಬೋದು, ಐ ಮೆಟ್ ನೋ ಬಡಿ, ಯಾರಿಗೂ ಭೇಟಿ ಆಗಿಲ್ಲ. ಐ ಡಿಡಂಟ್ ಮೀಟ್ ಎನಿಬಡಿ, ಬೋತ್ ಸೆಂಟೆನ್ಸ್ ಆರ್ ರೈಟ್. ಯಾವ ಎರಡು ಸೆಂಟೆನ್ಸ್ ರೈಟು, ಐ ಡಿಡಂಟ್ ಮೀಟ್ ಎನಿಬಡಿ ಇಸ್ ರೈಟ್ ಸೆಂಟೆನ್ಸ್, ಐ ಮೆಟ್ ನೋ ಬಡಿ ಇಸ್ ರೈಟ್ ಸೆಂಟೆನ್ಸ್. ಕರೆಕ್ಟಾಗಿ ಯೂಸ್ ಮಾಡಿ ಸೆಂಟೆನ್ಸ್. ಓಕೆ, ನೆಕ್ಸ್ಟ್ ನೋಡಿ, ಶಿ ಈಸ್ ಮ್ಯಾರಿಡ್ ವಿತ್ ಡಾಕ್ಟರ್. ಇದು ಇನ್ಕರೆಕ್ಟ್ ಸೆಂಟೆನ್ಸ್ ಇದೆ. ಶಿ ಈಸ್ ಮ್ಯಾರಿಡ್ ಟು ಡಾಕ್ಟರ್. ಎಸ್, ನೋಡಿ, ಅವಳು ಮ್ಯಾರೇಜ್ ಡಾಕ್ಟರ್ ಜೊತೆ ಆಗಿದ್ದಾಳೆ. ನಾವು ಮಾತಾಡಬೇಕಾದ್ರೆ ಹೇಳ್ತೀವಿ, ಕನ್ನಡದಲ್ಲಿ ಹೇಗೆ ಹೇಳ್ತೀವಿ, ಅವಳು ಡಾಕ್ಟರ್ ಜೊತೆ ಆಗಿದ್ದಾಳೆ, ಮ್ಯಾರಿಡ್. ನಾವು ಎಷ್ಟೋ ಜನ ಜೊತೆ ಅಂದ ತಕ್ಷಣ ನಾವು ವಿತ್ ಅಂದ್ಬಿಡ್ತೀವಿ, ರೈಟ್? ಸೊ ಏನು ಮಾಡ್ತೀವಿ, ಶಿ ಈಸ್ ಮ್ಯಾರಿಡ್ ವಿತ್ ಡಾಕ್ಟರ್ ಅಂದ್ಬಿಡ್ತೀವಿ. ಶಿ ಈಸ್ ಮ್ಯಾರಿಡ್ ವಿತ್ ಡಾಕ್ಟರ್. ಅದು ಕನ್ನಡದಲ್ಲಿ ಪ್ರಕಾರ ಅದೇ ಥರ ಆಗುತ್ತಲ್ಲ, ಹಾಗಂದ್ಬಿಡ್ತೀವಿ. ಆ ಥರ ಮಾತಾಡಿದ್ರೆ ಅದು ರಾಂಗ್ ಸೆಂಟೆನ್ಸ್. ಅದು ಹೇಗೆ ರಾಂಗ್ ಸೆಂಟೆನ್ಸ್ ನೋಡಿ, ಇದು ಸೆಂಟೆನ್ಸ್ ಏನು ಹೇಳುತ್ತಪ್ಪ ಅಂದರೆ, ಶಿ ಈಸ್ ಮ್ಯಾರಿಡ್ ವಿತ್ ಡಾಕ್ಟರ್ ಅಂದರೆ ಅವಳು ಮದುವೆ ಆದಳು ಪ್ಲಸ್ ಡಾಕ್ಟ್ರೂ ಮದುವೆ ಆದ. ಅವಳು ಬೇರೆಯವ್ರ ಜೊತೆ ಮದುವೆ ಆದಳು, ಆ್ಯಂಡ್ ಡಾಕ್ಟರ್ ಬೇರೆಯವ್ರ ಜೊತೆ ಮದುವೆ ಆದ. ಆ ಥರ ಒಂದು ಮೀನಿಂಗ್ ಕೊಡುತ್ತೆ. ಇಲ್ಲಿ ವಿತ್ ಅಂತ ಯೂಸ್ ಮಾಡಬಾರ್ದು. ಯಾರಿಗೆ ಮದುವೆ ಆದ್ರೆ ಅಂದರೆ ಟು ಅಂತ ಯೂಸ್ ಮಾಡಬೇಕು. ಶಿ ಈಸ್ ಮ್ಯಾರಿಡ್ ಟು ಡಾಕ್ಟರ್. ದಿಸ್ ಇಸ್ ವಾಟ್ ರೈಟ್ ಸೆಂಟೆನ್ಸ್. ಅಲ್ಲಿ ವಿತ್ ಅಂತ ಯೂಸ್ ಮಾಡಬೇಡಿ. ನೆಕ್ಸ್ಟ್, ಸಾಧ್ವಿ ಆ್ಯಂಡ್ ಸಾತ್ವಿಕ್ ಹ್ಯಾಸ್ ಅ ಕಾರ್. ಇದು ರಾಂಗ್ ಸೆಂಟೆನ್ಸ್. ರೈಟ್ ಸೆಂಟೆನ್ಸ್ ನೋಡೋಣ. ಸಾನ್ವಿ ಆ್ಯಂಡ್ ಸಾತ್ವಿಕ್ ಹ್ಯಾವ್ ಅ ಕಾರ್. ನೋಡಿ, ಸಾನ್ವಿ ಸಿಂಗ್ಯುಲರ್ ಥರ್ಡ್ ಪರ್ಸನ್ ಸಿಂಗ್ಯುಲರ್, ಸಾತ್ವಿಕ್ ಥರ್ಡ್ ಪರ್ಸನ್ ಸಿಂಗ್ಯುಲರ್, ಬಟ್ ಎರಡೂ ಸೇರಿದಾಗ ಪ್ಲೂರಲ್ ಆಯ್ತಲ್ಲ. ಸೊ ಪ್ಲೂರಲ್ ಆದಾಗ ಹ್ಯಾಸ್ ಬರಂಗಿಲ್ಲ, ಹ್ಯಾವ್ ಬರುತ್ತೆ. ಓಕೆ, ಸಿಂಗ್ಯುಲರ್ ಇದ್ದರೆ ಹ್ಯಾಸ್ ಯೂಸ್ ಮಾಡಿ, ಪ್ಲೂರಲ್ ಇದ್ದರೆ ಹ್ಯಾವ್ ಅಂತ ಯೂಸ್ ಮಾಡಿ. ಸಾನ್ವಿ ಆ್ಯಂಡ್ ಸಾತ್ವಿಕ್ ಹ್ಯಾವ್ ಅ ಕಾರ್ ಇಸ್ ರೈಟ್ ಸೆಂಟೆನ್ಸ್. ನೆಕ್ಸ್ಟ್, ಮೈ ಫ್ರೆಂಡ್ಸ್ ಹ್ಯಾಸ್ ಪ್ಲೇಡ್ ಕಂಪ್ಯೂಟರ್ ಗೇಮ್ಸ್. ಇನ್ಕರೆಕ್ಟ್ ಸೆಂಟೆನ್ಸ್. ಮೈ ಫ್ರೆಂಡ್ಸ್ ಹ್ಯಾವ್ ಪ್ಲೇಡ್ ಕಂಪ್ಯೂಟರ್ ಗೇಮ್ಸ್, ರೈಟ್ ಸೆಂಟೆನ್ಸ್. ರೀಸನ್ ಇಷ್ಟೇ, ಮೈ ಫ್ರೆಂಡ್ ಅಂದಾಗ ಸಿಂಗಲ್ ಇತ್ತು, ಸಿಂಗಲ್ ಆದರೆ ಹ್ಯಾಸ್ ಕರೆಕ್ಟ್ ಆಗಿತ್ತು. ಇಲ್ಲಿ ಮೈ ಫ್ರೆಂಡ್ ಅಂತ ಸಿಂಗಲ್ ಇಲ್ಲ, ಜಾಸ್ತಿ ಜನ ಇದ್ದಾರೆ. ಫ್ರೆಂಡ್ಸ್ ಅಂದರೆ ಜಾಸ್ತಿ ಜನ ಇದ್ದಾರೆ, ಅಲ್ಲಿ ಹ್ಯಾಸ್ ಯೂಸ್ ಮಾಡಬಾರ್ದು, ಹ್ಯಾವ್ ಯೂಸ್ ಮಾಡಬೇಕು. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ಮಾತ್ರ ಹ್ಯಾಸ್, ಉಳ್ಕಾ ಟೈಮಲ್ಲಿ ಹ್ಯಾವ್ನ ಯೂಸ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಸೆಂಟೆನ್ಸ್.
ಶಿ ಪ್ಲೇಸ್ ಚೆಸ್ ಗುಡ್, ಇದು ರಾಂಗ್ ಸೆಂಟೆನ್ಸ್. ಶಿ ಪ್ಲೇಸ್ ಚೆಸ್ ವೆಲ್, ಇದು ರೈಟ್ ಸೆಂಟೆನ್ಸ್. ನೋಡಿ, ಯಾವುದೇ ಒಂದು ನೀವು ಹೇಳಬೇಕು ಈ ಥರ ಆಡಿದ್ದಾರೆ ಅಂತ, ಚೆನ್ನಾಗಿ ಆಡಿದ್ದಾರೆ ಅಂತ ಹೇಳಬೇಕಾದ್ರೆ ಗುಡ್ ಅಂತ ಹೇಳಬಾರ್ದು. ವರ್ಬ್ ಬಗ್ಗೆ ಮೀನ್ಸ್ ಆ್ಯಕ್ಚುಲಿ ಅಡ್ವರ್ಬ್ ಯೂಸ್ ಮಾಡಬೇಕಾದ್ರೆ ಶಿ ಪ್ಲೇಸ್ ಚೆಸ್ ವೆಲ್ ಅಂತ ಹೇಳಬೇಕು. ಓಕೆ, ಇನ್ಸ್ಟೆಡ್ ಆಫ್ ಗುಡ್ ಯು ಹ್ಯಾವ್ ಟು ಟೆಲ್ ವೆಲ್. ಓಕೆ, ಹಿ ಡಸ್ ನಾಟ್ ಗೋಸ್ ಟು ಸ್ಕೂಲ್. ನೋಡಿ, ಇಲ್ಲಿ ಗೊತ್ತಿದೆ ಡಸ್ನೂ ಇದೆ ಗೋಸ್ನೂ ಇದೆ. 100% ಇದು ರಾಂಗ್ ಸೆಂಟೆನ್ಸ್. ರೈಟ್ ಸೆಂಟೆನ್ಸ್, ಹಿ ಡಸ್ ನಾಟ್ ಗೋ ಟು ಸ್ಕೂಲ್. ಡಸ್ ಯೂಸ್ ಮಾಡಿದಾಗ ವರ್ಬ್ V1 ಫಾರ್ಮ್ ಬರಬೇಕು, ಪ್ಲೂರಲ್ ಆಗಬಾರ್ದು. ಹಿ ಗೋಸ್ ಟು ಸ್ಕೂಲ್ ಇದು ರೈಟ್ ಸೆಂಟೆನ್ಸ್. ಬಟ್ ಯಾವಾಗ ನೀವು ನೆಗೆಟಿವ್ ಹೇಳಬೇಕಾದ್ರೆ ಹಿ ಡಸ್ ನಾಟ್ ಗೋ ಟು ಸ್ಕೂಲ್ ಅಂತ ಹೇಳಬೇಕು. ರೈಟ್? ಹಾಗೆ ಕ್ವಶನ್ ಮಾಡಬೇಕಾದ್ರೆ ಹಾಗೆ ಮತ್ತೆ ಹಿ ಗೋಸ್ ಟು ಸ್ಕೂಲ್, ಹಿ ಡಸ್ ನಾಟ್ ಗೋ ಟು ಸ್ಕೂಲ್, ಡಸ್ ಹಿ ಗೋ ಟು ಸ್ಕೂಲ್, ಡಸಂಟ್ ಹಿ ಗೋ ಟು ಸ್ಕೂಲ್. ನೋಡಿ, ಡಸ್ ಬಂದಾಗೆಲ್ಲ V1 ಫಾರ್ಮಲ್ಲಿ ಇರಬೇಕು ವರ್ಬ್. ಓಕೆ, ನೆಕ್ಸ್ಟ್ ಸ್ಲೈಡ್. ಸಮ್ಒನ್ ಹಿಟ್ ಸಬ್ಸ್ಕ್ರೈಬ್ ಬಟನ್. ಕರೆಕ್ಟ್ ಸೆಂಟೆನ್ಸ್, ಇದು ಇನ್ಕರೆಕ್ಟ್ ಆಯಿತು. ಈ ಕರೆಕ್ಟ್ ಸೆಂಟೆನ್ಸ್ ಸಮ್ಒನ್ ಹಿಟ್ಸ್ ಸಬ್ಸ್ಕ್ರೈಬ್ ಬಟನ್. ಸಮ್ಒನ್ ಅಂದರೆ ಇಂಡಿವಿಜುವಲ್ ಬಗ್ಗೆ ಹೇಳ್ತಾ ಇದ್ದೀನಿ. ಆಗ್ತಾನೆ ಹೇಳಿದೆ ನಾನು, ಎವ್ರಿ ಒನ್, ಎವ್ರಿಬಡಿ, ನೋ ಒನ್, ಆ ಥರ ಏನೇ ಇದ್ದಾಗ ಏನು ಯೂಸ್ ಮಾಡಬೇಕು ನೀವು? ಸಿಂಗ್ಯುಲರ್ ವರ್ಬ್ಸ್ನ ಯೂಸ್ ಮಾಡಬೇಕು. ಸಿಂಗ್ಯುಲರ್ ವರ್ಬ್ಸ್ ಸಿಂಗ್ಯುಲರ್ ಅಂದರೆ ವರ್ಬ್ ಸಿಂಗ್ಯುಲರ್ ಇದ್ದಂಗೆ, ಅದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ವರ್ಬ್ ನೀವು ಪ್ಲೂರಲ್ ಫಾರ್ಮಲ್ಲಿ ಯೂಸ್ ಮಾಡಬೇಕು. ಸಮ್ ಒನ್ ಹಿಟ್ ಈಸ್ ಅ ರಾಂಗ್ ಸೆಂಟೆನ್ಸ್. ಅಲ್ಲೇನಬೇಕು? ಸಮ್ ಒನ್ ಹಿಟ್ಸ್ ಸಬ್ಸ್ಕ್ರೈಬ್ ಬಟನ್. ಸಮ್ ಒನ್ ಹಿಟ್ಸ್ ಅ ಸಬ್ಸ್ಕ್ರೈಬ್ ಬಟನ್ ಆಫ್ ಮೈ ಚಾನಲ್. ರೈಟ್? ನೆಕ್ಸ್ಟ್ ನೋಡಿ, ಇನ್ಕರೆಕ್ಟ್. ದೇ ಡಿಡೆಂಟ್ ಏಟ್ ಎನಿಥಿಂಗ್ ಆಟ್ ಹೋಮ್. ಇದು ರಾಂಗ್ ಸೆಂಟೆನ್ಸು. ದೇ ಡಿಡೆಂಟ್ ಈಟ್ ಎನಿಥಿಂಗ್ ಆಟ್ ಹೋಮ್ ಇಸ್ ರೈಟ್ ಸೆಂಟೆನ್ಸ್. ಡಿಡ್ ಬಂದಾಗ ವರ್ಬ್ V1 ಫಾರ್ಮಲ್ಲಿ ಇರಬೇಕು. ಇದು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಇಲ್ಲಿ ಏಟ್ ಅಂದರೆ ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿದೆ, ಅದು ಪ್ರೆಸೆಂಟ್ ಟೆನ್ಸ್ ಫಾರ್ಮ್ ಏನಾಗುತ್ತೆ? ಈಟ್ ಆಗುತ್ತೆ. ದೇ ಡಿಡ್ ನಾಟ್ ಈಟ್ ಎನಿಥಿಂಗ್ ಆಟ್ ಹೋಮ್ ಇಸ್ ರೈಟ್ ಸೆಂಟೆನ್ಸ್. ನೆಕ್ಸ್ಟ್, ರಾಜು ರನ್ಡ್ ಫಾಸ್ಟ್ಲಿ ಎಸ್ಟರ್ಡೇ. ಇದು ಇನ್ಕರೆಕ್ಟ್ ಸೆಂಟೆನ್ಸ್. ರಾಜು ರ್ಯಾನ್ ಫಾಸ್ಟ್ಲಿ ಎಸ್ಟರ್ಡೇ ಇದು ರೈಟ್ ಸೆಂಟೆನ್ಸ್. ನೋಡಿ, ರನ್ದು ಪಾಸ್ಟ್ ಟೆನ್ಸ್ ಏನಾಗುತ್ತೆ? ರ್ಯಾನ್ ಆಗುತ್ತೆ. ಇದು ರೆಗ್ಯುಲರ್ ವರ್ಬ್ ಅಲ್ಲ, ಇರ್ರೆಗ್ಯುಲರ್ ವರ್ಬ್ ಇದೆ. ಓಕೆ, ನೆನಪಲ್ಲಿ ಇರಲಿ ನಿಮಗೆ. ರನ್, ರ್ಯಾನ್, ರನ್. ಓಕೆ, ಗ್ರೋ, ಗ್ರೀವ್, ಗ್ರೋನ್. ಸೆಂಟೆನ್ಸ್ ವರ್ಬ್ದು ರೆಗ್ಯುಲರ್ ವರ್ಬ್ಸ್ ಬಗ್ಗೆ ನಿಮ್ಗೆ ನಾಲೆಜ್ ಇರಬೇಕು. ಎಲ್ಲಿ ಇ ಡಿ ಬರುತ್ತೆ, ಎಲ್ಲಿ ಇ ಡಿ ಬರೋಂಗಿಲ್ಲ ನಿಮ್ಗೆ ಗೊತ್ತಿರಬೇಕು. ಇ ಡಿ ಬಂದರೆ ಅದಕ್ಕೆ ನಾವು ರೆಗ್ಯುಲರ್ ವರ್ಬ್ಸ್ ಅಂತ ಕರಿತೀವಿ. ಇ ಡಿ ಬರಲಿಲ್ಲ ಅಂದರೆ ಅದಕ್ಕೆ ಇರ್ರೆಗ್ಯುಲರ್ ವರ್ಬ್ ಅಂತ ಕರಿತೀವಿ. ಇದು ಇರ್ರೆಗ್ಯುಲರ್ ವರ್ಬ್ ಇದೆ. ರಾಜು ರ್ಯಾನ್ ಫಾಸ್ಟ್ಲಿ ಎಸ್ಟರ್ಡೇ ಇಸ್ ದ ರೈಟ್ ಸೆಂಟೆನ್ಸ್. ಓಕೆ, ಅಶ್ವಿನಿ ಕ್ಯಾನ್ ರೀಡಿಂಗ್ ಫಾಸ್ಟ್. ಅಶ್ವಿನಿ ಕ್ಯಾನ್ ರೀಡ್ ಫಾಸ್ಟ್ ಇಸ್ ದ ರೈಟ್ ಸೆಂಟೆನ್ಸ್. ಕ್ಯಾನ್ ಅಂತ ಬಂದಾಗ ಅಲ್ಲಿ V4 ಫಾರ್ಮ್ ಬರೋಂಗಿಲ್ಲ, ಮೀನ್ಸ್ ING ಫಾರ್ಮ್ ಬರೋಂಗಿಲ್ಲ, ನಾರ್ಮಲ್ V1 ಫಾರ್ಮೇ ಬರುತ್ತೆ. ಓಕೆ, ಅಶ್ವಿನಿ ಕ್ಯಾನ್ ರೀಡ್ ಫಾಸ್ಟ್. ನೋಡಿ, ಮತ್ತು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂತ ರೀಡ್ಸ್ ಅನ್ನೋಕೆ ಹೋಗಬೇಡಿ. ಇಲ್ಲಿ ಕ್ಯಾನ್ ಇದೆ, ಹೆಲ್ಪಿಂಗ್ ವರ್ಬ್ ಒಂದು ಏನೋ ಯೂಸ್ ಮಾಡಿದ್ದಾರೆ. ಇದು ಹೆಲ್ಪಿಂಗ್, ಇದಕ್ಕೆ ನಾವು ಏನನ್ಬೇಕು? ಮಾಡಲ್ ವರ್ಬ್ ಅಂತ ಕರಿಬೇಕು. ಅಶ್ವಿನಿ ಕ್ಯಾನ್ ರೀಡ್ ಅನ್ನಬೇಕು, ರೀಡ್ಸ್ ಅಂತ ಯೂಸ್ ಮಾಡಬೇಡಿ. ಓಕೆ, ನೆಕ್ಸ್ಟ್ ಸ್ಲೈಡ್. ಇನ್ಕರೆಕ್ಟ್ ಸೆಂಟೆನ್ಸ್. ಶರಣ್ ವಿತ್ ಹಿಸ್ ಫ್ಯಾಮಿಲಿ ಆರ್ ಗೋಯಿಂಗ್ ಟು ಗೋಲ್ ಗುಮ್ಮಸ್. ಶರಣ್ with his family is going to Gol Gumbaz is right sentence. ನೋಡಿ, ಶರಣ್ ವಿತ್ ಹಿಸ್ ಫ್ಯಾಮ್ಲಿ, ವಿತ್ ಅಂತ ಹೇಳ್ತಾ ಇದ್ದೀನಿ ಅಂದರೆ ಎರಡೂ ಕೂಡಿ ಶರಣ್ ಆ್ಯಂಡ್ ಹಿಸ್ ಫ್ಯಾಮ್ಲಿ ಅಂದಾಗ ಮೇಲೆ ಸೆಂಟೆನ್ಸ್ ಕರೆಕ್ಟ್. ಅದು ಏನೋ ಶರಣ್ ಆ್ಯಂಡ್ ಹಿಸ್ ಫ್ಯಾಮ್ಲಿ ಆರ್ ಗೋಯಿಂಗ್ ಟು ಗೋಲ್ ಗುಂಬಜ್ ಇಸ್ ರೈಟ್ ಸೆಂಟೆನ್ಸ್. ಬಟ್ ನಲ್ಲಿ ಆ್ಯಂಡ್ ಯೂಸ್ ಮಾಡ್ತಾ ಇಲ್ಲ, ವಿತ್ ಯೂಸ್ ಮಾಡ್ತಾ ಇದ್ದೀನಿ. ಶರಣ್ ವಿತ್ ಹಿಸ್ ಫ್ಯಾಮ್ಲಿ ಆರ್ ಅಂತ ಹೇಳಬಾರ್ದು. ಮೀನ್ಸ್ ಇಲ್ಲಿ ಶರಣ್ಗಷ್ಟೇ ಸ್ಪೆಸಿಫಿಕ್ ಆಗಿ ಶರಣ್ಗೆ ನಾನು ಇಂಡಿಕೇಟ್ ಮಾಡ್ತಾ ಇದ್ದೀನಿ ಅಂದರೆ ಕೆಳಗಡೆ ಇರುವಂಥ ಸೆಂಟೆನ್ಸ್ ರೈಟ್. ಶರಣ್ ವಿತ್ ಹಿಸ್ ಫ್ಯಾಮ್ಲಿ ಈಸ್ ಗೋಯಿಂಗ್ ಟು ಗೋಲ್ ಗುಂಬಜ್. ನಾ ಸೆಂಟೆನ್ಸ್ ಈ ಥರನೂ ಹೇಳ್ಬೋದು. ಶರಣ್ ಈಸ್ ಗೋಯಿಂಗ್ ಟು ಫ್ಯಾಮ್ಲಿ, ಶರಣ್ ಈಸ್ ಗೋಯಿಂಗ್ ಟು ಗೋಲ್ ಗುಂಬಜ್ ವಿತ್ ಹಿಸ್ ಫ್ಯಾಮ್ಲಿ, ಈ ಥರನೂ ಹೇಳ್ಬೋದು. ರೈಟ್? ಸೊ ಇಲ್ಲಿ ಸೆಂಟೆನ್ಸ್ ನೋಡ್ಕೊಳ್ಳಿ, ವಿತ್ ಬಂದಾಗ ಅಲ್ಲಿ ಆರ್ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಈಸ್ ಯೂಸ್ ಮಾಡಬೇಕು. ರೈಟ್? ಯು ವೆಂಟ್ ಟು ಮಾರ್ಕೆಟ್ ಎಸ್ಟರ್ಡೇ. ನೋಡಿ, ಒಬ್ಬೊಬ್ಬರು ಈ ಥರನೇ ಕ್ವಶನ್ ಕೇಳಿಬಿಡ್ತಾರೆ, ನಿನ್ನೆ ನೀವು ಮಾರ್ಕೆಟ್ಗೆ ಹೋಗಿದೆಯಾ ಅಂತನೋಕೆ ಈ ಥರ ಕೇಳ್ತಾರೆ. ಯು ವಾಂಟ್ ಟು ಮಾರ್ಕೆಟ್ ಎಸ್ಟರ್ಡೇ ಸ್ವಲ್ಪ ಎಳಿತಾರೆ, ಅದು ಕ್ವಶನ್ ಅಂತ ತಿಳ್ಕೊಬೇಕು ನಾವು. ಸೊ ಅದು ರೈಟ್, ಅದು ಕರೆಕ್ಟ್ ಸೆಂಟೆನ್ಸ್ ಅಲ್ಲ. ರೈಟ್ ಸೆಂಟೆನ್ಸ್ ಏನು? ಡಿಡ್ ಯು ಗೋ ಟು ಮಾರ್ಕೆಟ್ ಎಸ್ಟರ್ಡೇ, ಇದು ರೈಟ್ ಸೆಂಟೆನ್ಸ್. ಏನು ನೋಡಿ, ಡಿಡ್ ಯು ಗೋ ಟು ಮಾರ್ಕೆಟ್ ಎಸ್ಟರ್ಡೇ ಇಸ್ ದ ರೈಟ್ ಸೆಂಟೆನ್ಸ್. ಓಕೆ, ನೆಕ್ಸ್ಟ್ ನೋಡಿ, ಡು ಯು ನೋ ಹೂ ಇಸ್ ದ್ಯಾಟ್ ಬಾಯ್. ನೋಡಿ, ಡು ಯು ನೋ ಇಟ್ ಸೆಲ್ಫ್ ಇಸ್ ಕ್ವಶನ್ ಸೆಂಟೆನ್ಸ್. ಅಗೇನ್ ಹೂ ಇಸ್ ದ್ಯಾಟ್ ಬಾಯ್, ಇಟ್ ಈಸ್ ಆಲ್ಸೋ ಕ್ವಶನ್ ಸೆಂಟೆನ್ಸ್. ಇದನ್ನು ಕ್ವಶನ್ ಸೆಂಟೆನ್ಸ್ ಆಗಿ ಮಾಡಬಾರ್ದು, ನೀವು ನಾರ್ಮಲ್ ಸೆಂಟೆನ್ಸ್ ಆಗಿ ಮಾಡಬೇಕು. ಇದ್ರ ಪ್ರಕಾರ ಸೆಂಟೆನ್ಸ್ ರಾಂಗ್ ಇದೆ. ಕರೆಕ್ಟ್ ಸೆಂಟೆನ್ಸ್ ನೋಡಿ, ಡು ಯು ನೋ
who that boy is. This will be the right sentence. Do you know who that boy is? ಆ ಹುಡುಗ ಯಾರು ಅಂತ ನಿಮಗೆ ಗೊತ್ತಾ? ಸೊ ದಿಸ್ ಇಸ್ ದ ರೈಟ್ ಸೆಂಟೆನ್ಸ್. ನೆಕ್ಸ್ಟ್, ವಾಟ್ ಯು ಕ್ಯಾನ್ ಪ್ಲೇ. ವಾಟ್ ಕ್ಯಾನ್ ಯು ಪ್ಲೇ? ನಿಮ್ಗೆ ಗೊತ್ತು ಸೆಂಟೆನ್ಸ್ ಯಾವಾಗಲೇ ಕ್ವಶನ್ ಸೆಂಟೆನ್ಸ್ ಹೇಗಿರುತ್ತೆ? WH ಹೆಲ್ಪಿಂಗ್ ವರ್ಬು, ಸಬ್ಜೆಕ್ಟು, ಮೇನ್ ವರ್ಬು. ಇಲ್ಲಿ ಫಸ್ಟ್ ಸೆಂಟೆನ್ಸ್ ಏನಾಗಿದೆ? ಸಬ್ಜೆಕ್ಟ್ WH ಸಬ್ಜೆಕ್ಟು ಹೆಲ್ಪಿಂಗ್ ವರ್ಬು ಮೇನ್ ವರ್ಬು. ರಾಂಗ್ ಸೆಂಟೆನ್ಸ್ ಇದು. ಫಸ್ಟ್ ರೂಲ್ ಏನಿದೆ? WH ಹೆಲ್ಪಿಂಗ್ ವರ್ಬು, ಸಬ್ಜೆಕ್ಟು ಆ್ಯಂಡ್ ಮೇನ್ ವರ್ಬು. ದೆನ್ ಸೆಕೆಂಡ್ ಸೆಂಟೆನ್ಸ್ ಇಸ್ ರೈಟ್. ವಾಟ್ ಕ್ಯಾನ್ ಯು ಪ್ಲೇ ಇಸ್ ವಿಲ್ ಬಿ ರೈಟ್ ಸೆಂಟೆನ್ಸ್. ಓಕೆ, ನೆಕ್ಸ್ಟ್ ಸ್ಲೈಡ್. ಹ್ಯಾವ್ ಯು ವೆಂಟ್ ಟು ಮಾರ್ಕೆಟ್ ಇದು ರಾಂಗ್ ಸೆಂಟೆನ್ಸು. ಹ್ಯಾವ್ ಯು ಗಾನ್ ಟು ಮಾರ್ಕೆಟ್ ಇಸ್ ರೈಟ್ ಸೆಂಟೆನ್ಸ್. ನೋಡಿ, ಪ್ರೆಸೆಂಟ್ ಪರ್ಫೆಕ್ಟ್ ಆ್ಯಂಡ್ ಪಾಸ್ಟ್ ಪರ್ಫೆಕ್ಟಲ್ಲಿ ವರ್ಬ್ V3 ಫಾರ್ಮಲ್ಲಿ ಇರುತ್ತೆ, V2 ಫಾರ್ಮಲ್ಲಿ ಬರೋಂಗಿಲ್ಲ. ಮೇಲಿನ ಸೆಂಟೆನ್ಸಲ್ಲಿ ನಾನು ವರ್ಬ್ V2 ಫಾರ್ಮಲ್ಲಿ ಬರ್ತೀನಿ, ಗೋ, ವೆಂಟ್, ಗಾನ್. ಸೊ ಹ್ಯಾವ್ ಯು ವೆಂಟ್ ಟು ಮಾರ್ಕೆಟ್ ಇಸ್ ರಾಂಗ್ ಸೆಂಟೆನ್ಸ್. ಏನು ಹೇಳ್ಬೇಕು ನಾನು? ಹ್ಯಾವ್ ಯು ಗಾನ್ ಟು ಮಾರ್ಕೆಟ್ ಇಸ್ ಅ ರೈಟ್ ಸೆಂಟೆನ್ಸ್. ಓಕೆ, ನೆಕ್ಸ್ಟ್ ನೋಡೋಣ. ಟುಡೇ ಮಾರ್ನಿಂಗ್ ಐ ವೋಕ್ ಅಪ್ ಲೇಟ್ ಇದು ಇನ್ಕರೆಕ್ಟ್ ಸೆಂಟೆನ್ಸ್ ಅನ್ಬೋದು. ಸೊ ಕರೆಕ್ಟ್ ಇದೆಯಲ್ಲ, ಮಾರ್ನಿಂಗ್ ಇವತ್ತು ಜಲ್ದಿ ಎದ್ದೀನಿ. ನೀವು ಇವತ್ತನ್ನು ಟುಡೇ ಮಾರ್ನಿಂಗ್ ಜಲ್ದಿ ಹೇಳೋಕ್ಕೆ ಟುಡೇ ಅನ್ಬಾರ್ದು. ನೀವು ಏನು ಅನ್ಬೇಕು ಗೊತ್ತಾ? ದಿಸ್ ಮಾರ್ನಿಂಗ್ ಅಂತ ಹೇಳಬೇಕು. ದಿಸ್ ಮಾರ್ನಿಂಗ್ ಐ ವೋಕ್ ಅಪ್ ಲೇಟ್. ಸೊ ಟುಡೇ ಅಂದರೆ ಏನು ತಪ್ಪ ಗೊತ್ತಾ? ಟುಡೇ ಅನ್ಬೋದು. ಹೇಗೆ ಹೇಳ್ಬೇಕು ಗೊತ್ತಾ? ಟುಡೇ ಐ ವೇಕ್ ಅಪ್ ಲೇಟ್. ಟುಡೇ ಐ ವೇಕ್ ಅಪ್ ಲೇಟ್. ಮಾರ್ನಿಂಗ್ ಅಂತ ಹೇಳಿದ್ರೆ ಟುಡೇ ಮಾರ್ನಿಂಗ್ ಅನ್ಬಾರ್ದು, ದಿಸ್ ಮಾರ್ನಿಂಗ್ ಅಂತ ಹೇಳ್ಬೇಕು. ರೈಟ್? ದಿಸ್ ಮಾರ್ನಿಂಗ್ ಐ ವೋಕ್ ಅಪ್ ಲೇಟ್. ಓಕೆ, ನೆಕ್ಸ್ಟ್ ಸೆಂಟೆನ್ಸ್ ನೋಡಿ. ಇಫ್ ಐ ವಿಲ್ ಹಿಯರ್ ಅಬೌಟ್ ದಿ ಗೌರ್ಮೆಂಟ್ ಜಾಬ್ಸ್ ನೋಟಿಫಿಕೇಷನ್ಸ್ ಐ ವಿಲ್ ಲೆಟ್ ಯು ನೋ. ನೋಡಿ, ನನಗೆ ಯಾವುದಾದ್ರು ಗೌರ್ಮೆಂಟ್ ಜಾಬ್ ನೋಟಿಫಿಕೇಷನ್ಸ್ ಬಂದರೆ ನಾನು ನಿಮಗೆ ಹೇಳ್ತೀನಿ ಅಂತ ಹೇಳ್ತಾ ಇದ್ದೀನಿ. ಇದು ಮೇಲ್ಗಡೆ ಇರುವಂಥ ಸೆಂಟೆನ್ಸ್ ರಾಂಗ್. ಅಲ್ಲಿ ಹಿಯರ್ ಅಂದಾಗ ನಾನು ಅದು ಫ್ಯೂಚರ್ ಕಂಟಿನ್ಯೂಸ್ ಸಿಂಪಲ್ ಫ್ಯೂಚರ್ನಾಗ ಹೇಳಬಾರ್ದು, ಪ್ರೆಸೆಂಟ್ನಾಗ ಹೇಳಬೇಕು. ಇಫ್ ಐ ಹಿಯರ್ ಅಬೌಟ್ ಗೌರ್ಮೆಂಟ್ ಜಾಬ್ಸ್ ನೋಟಿಫಿಕೇಷನ್ ಐ ವಿಲ್ ಲೆಟ್ ಯು ನೋ. ನನಗೆ ಯಾವಾಗ ನ್ಯೂಸ್ ಬರುತ್ತೆ ಅವಾಗ ಹೇಳ್ತೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ಅವಾಗ ನ್ಯೂಸ್ ಯಾವಾಗ ಬರುತ್ತಲ್ಲ ಅದನ್ನ ಸಿಂಪಲ್ ಫ್ಯೂಚರ್ನಾಗ ಹೇಳಬಾರ್ದು, ಪ್ರೆಸೆಂಟಲ್ಲಿ ಹೇಳಬೇಕು. ನಾನು ನಿಮಗೆ ಹೇಳೋದು ಫ್ಯೂಚರ್, ಯಾಕಂದ್ರೆ ಗೊತ್ತಾದ್ಮೇಲೆ ಹೇಳಬೇಕಲ್ಲ. ನಾನು ಹೇಳಕ್ಕೆ ಬರಲ್ಲ, ನೀವು ಹೋದ ತಕ್ಷಣ ನನಗೆ ಗೊತ್ತಾಗ್ಬಿಡುತ್ತೆ. ಸೊ ದ್ಯಾಟ್ ಈಸ್ ವಾಟ್ ಅಲ್ಲಿ ಇಫ್ ಐ ಹಿಯರ್ about government job notification I will let you know. This will be the right sentence. Okay, next, I met Amit 3 years before. It is incorrect sentence. I met Amit 3 years ago is right sentence. ನೋಡಿ, 3 ವರ್ಷಗಳ ಮುಂಚೆ ನೀವು ಮೀಟ್ ಆಗಿದ್ದರೆ ಅಲ್ಲಿ ಬಿಫೋರ್ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಅಗೋ ಅಂತ ಯೂಸ್ ಮಾಡಬೇಕು. ಅಗೋ ಇಸ್ ಅ ರೈಟ್ ವರ್ಡ್ ಟು ಕಂಪ್ಲೀಟ್ ದ್ಯಾಟ್ ಸೆಂಟೆನ್ಸ್. ನೆಕ್ಸ್ಟ್ ಸ್ಲೈಡ್. I have free time. I have a free time. ಇದು ಇನ್ಕರೆಕ್ಟ್ ಸೆಂಟೆನ್ಸ್. ಕರೆಕ್ಟ್ ಸೆಂಟೆನ್ಸ್ ಏನಿ? ಐ ಹ್ಯಾವ್ ಫ್ರೀ ಟೈಮ್. ಇಲ್ಲಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಟೈಮ್ ಈಸ್ ನಾಟ್ ಎನಿ ಸಿಂಗುಲರ್ ಆ್ಯಂಡ್ ಪ್ಲೂರಲ್, ಇಟ್ ಅನ್ಕೌಂಟೇಬಲ್ ನೌನ್ ಇದೆ. ನಾವು ಇಲ್ಲಿ ಐ ಹ್ಯಾವ್ ಅನ್ನೋಕೆ ಹೋಗಬಾರ್ದು. ಐ ಹ್ಯಾವ್ ಅ ಫ್ರೀ ಟೈಮ್ ಇಸ್ ದ ರಾಂಗ್ ಸೆಂಟೆನ್ಸ್. ಐ ಹ್ಯಾವ್ ಫ್ರೀ ಟೈಮ್ ಇಸ್ ರೈಟ್ ಸೆಂಟೆನ್ಸ್. ನಾವು ಅನ್ಬೇಕಾದ್ರೆ ಅಂತ ಇರ್ತೀವಿ ಐ ಹ್ಯಾವ್ ಫ್ರೀ ಟೈಮ್. ನೋ, ಐ ಹ್ಯಾವ್ ಫ್ರೀ ಟೈಮ್ ಅಂತ ಹೇಳಬೇಕು. ಓಕೆ, ನೆಕ್ಸ್ಟ್, ಇಟ್ ಈಸ್ ಹೈ ಪೇ ಜಾಬ್. ಇದು ರಾಂಗ್ ಸೆಂಟೆನ್ಸ್. ರೈಟ್? ಇಟ್ ಈಸ್ ಅ ಹೈ ಪೇಯಿಂಗ್ ಜಾಬ್. ಪೇಯಿಂಗ್ ಜಾಬ್, ರೈಟ್? ಹೈ ಪೇಯಿಂಗ್ ಅಂತ ಹೇಳಬೇಕು. ಇಟ್ ಈಸ್ ಹೈ ಪೇಯಿಂಗ್ ಜಾಬ್ ಇಸ್ ದ ರೈಟ್ ಸೆಂಟೆನ್ಸ್. ನಾವು ಇದು ನಾರ್ಮಲಿ ಮಿಸ್ಟೇಕ್ ಮಾಡೋಂಗಿಲ್ಲ ಜನ, ಅಂದರೆ ನಿಮ್ಗೆ ಗೊತ್ತಿರಲಿ. ಸೊ ಇಟ್ ಈಸ್ ಹೈ ಪೇಯಿಂಗ್ ಜಾಬ್. ಓಕೆ, ನೆಕ್ಸ್ಟ್, ಹೌ ಆರ್ ಯು ದಿಸ್ ವೀಕ್. ನೋಡಿ, ಈ ವಾರ ಪೂರ್ತಿ ಕೇಳ್ತಾ ಇದ್ದೀರಾ ನೀವು. ಬರೀ ಹೌ ಆರ್ ಯು ಅಂದರೆ ರೈಟ್ ಸೆಂಟೆನ್ಸ್. ಈ ವಾರದಲ್ಲಿ ಈ ವಾರದಲ್ಲಿ ಹೇಗಿದೆಯಪ್ಪ ಅಂತ ಕೇಳ್ತಾ ಇದ್ದೀನಿ. ಆವಾಗ ನೀವು ಸಿಂಪಲ್ ಪ್ರೆಸೆಂಟಲ್ಲಿ ಹೇಳಬಾರ್ದು. ಏನು ಹೇಳಬೇಕು? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಬಲ್ಲಿ ಹೇಳಬೇಕು. ಹೇಗೆ? ಹೌ ಬೀನ್, ಅಲ್ಲಿ ಹೌ ಬೀನ್ ಯೂಸ್ ಮಾಡಬೇಕು. ಹೌ ಯು ಬೀನ್ ದಿಸ್ ವೀಕ್. ಹೌ ಯು ಬೀನ್ ದಿಸ್ ವೀಕ್. ಹೌ ಬೀನ್ನ ಯೂಸ್ ಮಾಡಬೇಕಾಗುತ್ತೆ. ಯಾವಾಗ? ಈ ಹೋಲ್ ವಾರ ಬಗ್ಗೆ ಹೇಳಬೇಕಲ್ಲ ಅವರು. ನಾ ಫಸ್ಟ್ ಡೇ ಸ್ವಲ್ಪ ಆರಾಮ್ ತಪ್ಪಿತ್ತು, ಈಗ ಅಂದರೆ ಏನು ಮಾಡೋದು? ಸೊ ಆ ಥರ ಇದ್ದಾಗ ಸೆಂಟೆನ್ಸ್ನ ಏನು ಮಾಡಬೇಕು? ಕ್ವಶನ್, ಈ ಥರ ಕ್ವಶನ್ ಮಾಡಬೇಕು. ಹೌ ಯು ಬೀನ್ ದಿಸ್ ವೀಕ್. ದಿಸ್ ವಿಲ್ ಬಿ ದ ರೈಟ್ ಸೆಂಟೆನ್ಸ್. ಓಕೆ, ನೆಕ್ಸ್ಟ್, ಯು ಲೈಕ್ ಐಸ್ ಕ್ರೀಮ್ ಹಿಸಂಟ್ ಇಟ್. ಇದು ರಾಂಗ್ ಸೆಂಟೆನ್ಸ್. ಯು ಲೈಕ್ ಐಸ್ ಕ್ರೀಮ್, ಡೋಂಟ್ ಯು. ಎಸ್, ಇದು ರೈಟ್ ಸೆಂಟೆನ್ಸ್. ನೋಡಿ, ಕ್ವಶನ್ ಟ್ಯಾಗ್ ಇದು ಸೆಂಟೆನ್ಸ್. ಇದು ಯಾವ ಸೆಂಟೆನ್ಸ್? ಕ್ವಶನ್ ಟ್ಯಾಗ್ ಇದೆ. ಕ್ವಶನ್ ಟ್ಯಾಗ್ ಅಂದರೆ ಸಬ್ಜೆಕ್ಟ್ ಏನಿದೆ ಅದೇ ಸಬ್ಜೆಕ್ಟ್ ಬೇಸ್ ಮೇಲೇ
ಕ್ವಶನ್ನು ನೆಗೆಟಿವ್ ಮೀನ್ಸ್ ನೆಗೆಟಿವ್ ಇಂಟ್ರಾಗೇಟಿವ್ ಕ್ವಶನ್ ಮಾಡಬೇಕು ನೀವು. ಓಕೆ, ಇಲ್ಲಿ ಯು ಲೈಕ್ ಐಸ್ ಕ್ರೀಮ್ ಅಂದರೆ ಯು ಸಬ್ಜೆಕ್ಟ್ ಏನಿದೆ ಯು ಇದೆ, ಯು ಬಗ್ಗೆ ಮಾಡಬೇಕು. ಯು ಲೈಕ್ ಅಂದರೆ ಸಿಂಪಲ್ ಪ್ರೆಸೆಂಟ್ ಇದೆ, ಸಿಂಪಲ್ ಪ್ರೆಸೆಂಟಲ್ಲಿ ಹೆಲ್ಪಿಂಗ್ ವರ್ಬ್ ಯಾವ್ದು ಇರುತ್ತೆ, ಡೂ ಮತ್ತು ಡಸ್ ಥರ್ಡ್ ಪರ್ಸನ್ ಸಿಂಗುಲರ್ ಯೂಸ್ ಮಾಡ್ತೀವಿ, ರಿಮೈನಿಂಗ್ ಎಲ್ಲ ಪ್ರೊನೌನ್ಸ್ಗೆ ಡೂನ ಯೂಸ್ ಮಾಡ್ತೀವಿ. ನೆಗೆಟಿವ್ ಮಾಡಬೇಕು, ಯಾಕೆ ಸೆಂಟೆನ್ಸ್ ಪಾಸಿಟಿವ್ ಇದೆ, ದೆನ್ ಕ್ವಶನ್ ಟ್ಯಾಗ್ ನೆಗೆಟಿವ್ ಇರಬೇಕು. ಏನಿರಬೇಕು, ಡೋಂಟ್ ಯು ಅಂತ ಇರಬೇಕು. ಕೆಳಗಡೆ ಇರುವಂಥ ಸೆಂಟೆನ್ಸ್ ಕರೆಕ್ಟು. ಯು ಲೈಕ್ ಐಸ್ ಕ್ರೀಮ್, ಡೋಂಟ್ ಯು. ಯು ಲೈಕ್ ಐಸ್ ಕ್ರೀಮ್, ಡೋಂಟ್ ಯು ಇಸ್ ಅ ರೈಟ್ ಸೆಂಟೆನ್ಸ್. ಓಕೆ, ನೆಕ್ಸ್ಟ್ ಸ್ಲೈಡ್. ಐ ಆಮ್ ಮಚ್ ಹ್ಯಾಪಿ ಟು ಸಿ ಯು. ರಾಂಗ್ ಸೆಂಟೆನ್ಸ್. ಐ ಆಮ್ ವೆರಿ ಹ್ಯಾಪಿ ಟು ಸಿ ಯು. ನೋಡಿ ಸೆಂಟೆನ್ಸ್ ನಾವು ಒಮ್ಮೆ ಅಂದ್ಬಿಡ್ತೀವಿ I am much happy. Much happy is wrong sentence. Okay, I am very happy ಅನ್ನೋದು better. This is a good sentence. Okay, he is agree is a wrong sentence. He agrees is right sentence. ನೋಡಿ ಅವರು ಕೇಳ್ತಾರೆ, do you agree about this agreement? Do you agree ಅಂತ ಕೇಳಿದಾಗ ನೀವು ಹೇಳಬೇಕು ಎಸ್ ಐ ಅಗ್ರಿ ಅಂತ ಹೇಳಬೇಕು. ಯು ಶುಡ್ ನಾಟ್ ಟೆಲ್ ಎಸ್ ಐ ಆಮ್ ಅಗ್ರಿ ಅಂತ. ಐ ಆಮ್ ಅಗ್ರಿ ಇಸ್ ಅ ರಾಂಗ್ ಸೆಂಟೆನ್ಸ್. ಐ ಆಮ್ ಅಗ್ರಿ ಅಂದ್ರೆ ಏನ್ರಿ, ನಾನೇ ಅಗ್ರಿ ಅಂದಂಗೆ ಆಗುತ್ತೆ. ಅಲ್ಲ, ಐ ಆಮ್ ನಾಟ್ ಅಗ್ರಿ, ಐ ಆಮ್ ಶರಣ್. ಇಲ್ಲಿ ಏನನ್ಬೇಕು, ಐ ಅಗ್ರಿ ಅಂತ ಹೇಳಬೇಕು. ಓಕೆ, ಶಿ ಈಸ್ ಮೋರ್ ಟಾಲ್. ನೋಡಿ ಮೋರ್ ಟಾಲ್ ಇದು ಗೊತ್ತು ನಿಮಗೆ. ಡಿಗ್ರಿ ಅಡ್ಜೆಕ್ಟಿವ್ ಎಲ್ಲ ಡಿಸ್ಕಸ್ ಮಾಡೀನಿ. ಏನು ಡಿಗ್ರಿ ಆಫ್ ಸೆಂಟೆನ್ಸಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ ನಾವು. ಅಲ್ಲಿ ಪಾಸಿಟಿವ್, ಕಂಪೇರಿಟಿವ್, ಸೂಪರ್ಲೇಟಿವ್. ಮೋರ್ ನಾವು ಕಂಪೇರಿಟಿವ್ನಾಗ ಯೂಸ್ ಮಾಡ್ತೀವಿ. ಟಾಲ್ಗೆ ಆಲ್ರೆಡಿ ಇಟ್ ಹ್ಯಾಸ್ ಇಟ್ಸ್ ಓನ್ ಕಂಪೇರಿಟಿವ್ ವರ್ಡ್, ಟಾಲ್, ಟಾಲರ್, ಟಾಲೆಸ್ಟ್. ಮತ್ತು ಮೋರ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ದೆನ್ ರೈಟ್ ಸೆಂಟೆನ್ಸ್ ಏನು, ಶಿ ಈಸ್ ಅ ಟಾಲರ್. ಓಕೆ, ಐ ಮಸ್ಟ್ ಟು ಕಾಲ್ ಹಿಮ್ ಇಮಿಡಿಯೇಟ್ಲಿ. ಇದು ರಾಂಗ್ ಸೆಂಟೆನ್ಸ್. ಐ ಮಸ್ಟ್ ಕಾಲ್ ಹಿಮ್ ಇಮಿಡಿಯೇಟ್ಲಿ. ಮಸ್ಟಿಗೆ ಟು ಬರೋಂಗಿಲ್ಲ. ಇಟ್ಸ್ ನಾಟ್ ಅ ಟು ಬಿ ಸೆಂಟೆನ್ಸ್ ಅಲ್ಲ ಅದು. ಸೊ ಅಲ್ಲಿ ಐ ಹ್ಯಾವ್ ಟು ಕಾಲ್ ಹಿಮ್ ಎಸ್ಟರ್ಡೇ ಈಸ್ ರೈಟ್ ಸೆಂಟೆನ್ಸ್. ಬಟ್ ಇಲ್ಲಿ ಮಸ್ಟ್ಗೆ ಟು ಬರೋಂಗಿಲ್ಲ. ಐ ಮಸ್ಟ್ ಕಾಲ್ ಹಿಮ್ ಎಸ್ಟರ್ಡೇ, ದಟ್ ಈಸ್ ಅ ರೈಟ್ ಸೆಂಟೆನ್ಸ್. ಓಕೆ, ನೆಕ್ಸ್ಟ್ ಸ್ಲೈಡ್. ಸಾನ್ವಿ ಲೈಕ್ಸ್ ವೆರಿ ಮಚ್ ಐಸ್ ಕ್ರೀಮ್. ಇದು ರಾಂಗ್ ಸೆಂಟೆನ್ಸ್. ಸಾನ್ವಿ ಲೈಕ್ಸ್ ಐಸ್ ಕ್ರೀಮ್ ವೆರಿ ಮಚ್, ಇದು ರೈಟ್ ಸೆಂಟೆನ್ಸ್. ಅಲ್ಲೇನಾಗುತ್ತೆ ಮೇಲೆ ನೋಡಿ, ಸಾನ್ವಿ ಲೈಕ್ಸ್ ವೆರಿ ಮಚ್ ಅಂದರೆ ವೆರಿ ಮಚ್ಗೆ ಸಾನ್ವಿ ಲೈಕ್ ಮಾಡತ್ತ ಅಂತ ಅನಿಸ್ತಾ ಇದೆ. ಮತ್ತು ಐಸ್ ಕ್ರೀಮ್ ಏನಿದು ಕನ್ಫ್ಯೂಸ್ ಆಗುತ್ತೆ ಸೆಂಟೆನ್ಸ್. ಅಂದರೆ ಫಸ್ಟ್ ಏನು ಇಷ್ಟ ಆಗುತ್ತೆ ಅದನ್ನು ಫಸ್ಟ್ ಬರಿಬೇಕು ನೀವು. ಶಿ ಲೈಕ್ಸ್ ಐಸ್ ಕ್ರೀಮ್, ಎಷ್ಟು, ವೆರಿ ಮಚ್, ಅದು ರೈಟ್ ಸೆಂಟೆನ್ಸ್. ಓಕೆ, ಹೀಸ್ ಇಂಗ್ಲೀಷ್ ಈಸ್ ಮೋರ್ ಬೆಟರ್ ದೆನ್ ಮೈನ್. ಇದು ರಾಂಗ್ ಸೆಂಟೆನ್ಸ್. ಕರೆಕ್ಟ್ ಸೆಂಟೆನ್ಸ್ ಏನು, ಹೀಸ್ ಇಂಗ್ಲೀಷ್ ಈಸ್ ಬೆಟರ್ ದೆನ್ ಮೈನ್. ನೋಡಿ ಬೆಟರ್ ಇಟ್ ಸೆಲ್ಫ್ ಈಸ್ ಕಂಪೇರಿಟಿವ್. ಮತ್ತೆ ಮೋರ್ ಅಂತ ಯೂಸ್ ಮಾಡ್ತೀರಾ, ಡೋಂಟ್ ಯೂಸ್ ಮೋರ್. ನಿಮ್ಗೆ ಗೊತ್ತು, ಗುಡ್, ಬೆಟರ್, ಬೆಸ್ಟ್. ಗುಡ್ ಈಸ್ ಅ ಪಾಸಿಟಿವ್, ಬೆಟರ್ ಈಸ್ ಅ ಕಂಪೇರಿಟಿವ್, ಬೆಸ್ಟ್ ಈಸ್ ಅ ಸೂಪರ್ಲೇಟಿವ್. ಇಲ್ಲಿ ಇಬ್ಬರು ನಡುವೆ ಕಂಪೇರ್ ಆದರೆ ಕಂಪೇರಿಟಿವ್, ಒಬ್ರಿಗಿಂತ ಜಾಸ್ತಿ ಜನ ಕಂಪೇರ್ ಮಾಡಿದ್ರೆ ಸೂಪರ್ಲೇಟಿವ್, ಒಬ್ಬರ ಬಗ್ಗೆ ಮಾತ್ರ ಹೇಳಿದ್ರೆ ಪಾಸಿಟಿವ್. ಇಲ್ಲಿ ಇಬ್ಬರಿದ್ದಾರೆ, ಅವನ ಇಂಗ್ಲೀಷು ಮತ್ತು ನನ್ನ ಇಂಗ್ಲೀಷ್ ಕಂಪೇರ್ ಮಾಡ್ತಾ ಇದ್ದೀರಾ ನೀವು. ಅವನ ಇಂಗ್ಲೀಷ್ ನನ್ನ ಇಂಗ್ಲೀಷ್ಗಿಂತ ಚೆನ್ನಾಗಿದ್ದರೆ ನೀವು ಹೇಗೆ ಹೇಳಬೇಕು ಸೆಂಟೆನ್ಸು, ಹೀಸ್ ಇಂಗ್ಲೀಷ್ ಈಸ್ ಬೆಟರ್ ದೆನ್ ಮೈನ್. ಹೀಸ್ ಇಂಗ್ಲೀಷ್ ಈಸ್ ಬೆಟರ್ ದೆನ್ ಮೈನ್. ಬೆಟರ್ ದೆನ್ ಮೀ ಅಂತ ಹೇಳಬೇಡಿ. ಬೆಟರ್ ದೆನ್ ಮೀ ಅಂದರೆ ನನ್ನ ಆಗುತ್ತೆ. ನನ್ನ ಇಂಗ್ಲೀಷ್ ಬಗ್ಗೆ ಮಾತಾಡಬೇಕಂದ್ರೆ ಮೈನ್ ಅಂತ ಹೇಳಬೇಕು. ಓಕೆ, ನೆಕ್ಸ್ಟ್ ಸೆಂಟೆನ್ಸ್ ನೋಡಿ. ದ ವುಮನ್ ವಿಚ್ ವರ್ಕ್ಸ್ ಹಿಯರ್ ಈಸ್ ಫ್ರಮ್ ಹುಬ್ಳಿ. ಇಲ್ಲಿ ವಿಚ್ ಅನ್ನೋಕ್ಕೆ ಅದು ವಸ್ತು ಅಲ್ಲ. ಹುಮನ್ ಅಂದರೆ ಹುಮನ್ ಬೀಂಗ್ ಇದ್ದಾಳೆ. ಸೊ ಹುಮನ್ ಬೀಂಗ್ಗೆ ಹೂ ಅಂತ ಯೂಸ್ ಮಾಡಬೇಕು ನಾವು. ದ ಹುಮನ್ ಹೂ ವರ್ಕ್ಸ್ ಹಿಯರ್ ಈಸ್ ಫ್ರಮ್ ಹುಬ್ಳಿ, ಇದು ರೈಟ್ ಸೆಂಟೆನ್ಸ್. ಓಕೆ, ನೆಕ್ಸ್ಟ್ ನೋಡೋಣ. ಆಲ್ದೋ ಇಟ್ ವಾಸ್ ರೈನಿಂಗ್ ಬಟ್ ವಿ ಹ್ಯಾಡ್ ದಿ ಪಿಕ್ನಿಕ್. ಇದು ರಾಂಗ್ ಸೆಂಟೆನ್ಸ್. ಕರೆಕ್ಟ್ ಸೆಂಟೆನ್ಸ್ ನೋಡಿ, ಆಲ್ದೋ ಇಟ್ ವಾಸ್ ರೈನಿಂಗ್, ಕಾಮ ಕಂಪಲ್ಸರಿ ಹಾಕಬೇಕು. ಸೊ ಒಂದು ಸೆಂಟೆನ್ಸ್ ಕಂಪ್ಲೀಟ್ ಆಗುತ್ತೆ ಅಲ್ಲಿ. ಆಲ್ದೋ ಇಟ್ ವಾಸ್ ರೈನಿಂಗ್ ವಿ ಹ್ಯಾಡ್ ದಿ ಪಿಕ್ನಿಕ್. ನೋಡಿ ಬಟ್ ಯಾವಾಗ ಯೂಸ್ ಮಾಡಬೇಕು, ಆಲ್ದೋ ಯೂಸ್ ಮಾಡಿದ್ರೆ ಬಟ್ ಯೂಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಈಗ ನೋಡಿ ಆಲ್ದೋ ತೆಗಿತೀನಿ ನಾನು, ಇಟ್ ವಾಸ್ ರೈನಿಂಗ್ ಬಟ್ ವಿ ಹ್ಯಾಡ್ ದಿ ಪಿಕ್ನಿಕ್. ಎಸ್, ಇದು ಕರೆಕ್ಟ್ ಸೆಂಟೆನ್ಸ್ ಇದೆ. ಇಫ್ ಯು ಆರ್ ಯೂಸಿಂಗ್ ಆಲ್ದೋ, ನೋ ನೀಡ್ ಟು ಯೂಸ್ ಬಟ್ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಆಲ್ದೋ ಇಟ್ ವಾಸ್ ರೈನಿಂಗ್ ವಿ ಹ್ಯಾಡ್ ದಿ ಪಿಕ್ನಿಕ್. ಅಲ್ಲಿ ಆಲ್ದೋ ಇಟ್ ವಾಸ್ ರೈನಿಂಗ್ ಆದ ತಕ್ಷಣ ಕಾಮ ಕಂಪಲ್ಸರಿ ಬರಬೇಕು, ವಿ ಹ್ಯಾಡ್ ದಿ ಪಿಕ್ನಿಕ್. ಓಕೆ, ನೆಕ್ಸ್ಟ್. ಸೊ ಇಲ್ಲಿಗೆ ನಾವು ಓವರಾಲ್ ಸ್ವಲ್ಪ ಸೆಂಟೆನ್ಸ್ನ ಕವರ್ ಮಾಡಿದೆ. ಆಲ್ಮೋಸ್ಟ್ 60 ಸೆಂಟೆನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಈ ಎಲ್ಲ ಸೆಂಟೆನ್ಸ್ ಬಗ್ಗೆ ತಿಳ್ಕೊಳ್ಳಿ. ಯಾವುದು ರಾಂಗ್ ಸೆಂಟೆನ್ಸ್, ನಾವು ಯೂಶ್ವಲಿ ಮಾತಾಡಬೇಕಾದ್ರೆ ಸೆಂಟೆನ್ಸ್ ಈ ಥರ ಸೆಂಟೆನ್ಸ್ ಮಾತಾಡ್ತೀವಿ. ಅದು ಆ ಥರ ನೀವು ಏನಾದರೂ ಮಾತಾಡಿದರೆ ಕರೆಕ್ಟ್ ಮಾಡ್ಕೊಳ್ಳಿ. ನೋಡಿ ಇಂಗ್ಲೀಷ್
ಕಲಿಬೇಕಂದ್ರೆ ನಾವು ಕಮ್ಯುನಿಕೇಟ್ ಮಾಡ್ತಾ ಇರಬೇಕು. ಕಮ್ಯುನಿಕೇಟ್ ಮಾಡ್ತಾ ಮಾಡ್ತಾ ನಾವು ಸ್ವಲ್ಪ ಚೇಂಜ್ ಮಾಡ್ತಾ ಇರಬೇಕು. ಏನು ಚೇಂಜ್ ಮಾಡ್ತಾ ಇರಬೇಕು? ಯಾರಾದರೂ ಮಾತಾಡಿದಾಗ ಅವರು ಕರೆಕ್ಟ್ ಮಾತಾಡಿದ್ರೆ, ನೀವು ತಪ್ಪು ಮಾತಾಡ್ತಾ ಇದ್ದರೆ ಅವರಿಂದ ನೀವು ಕಲಿಬೇಕು. ನೋಡಿ, ಲರ್ನರ್ ಎಲ್ಲಿ ಬೇಕಾದ್ರಿಂದನೂ ಕಲಿಬೋದು, ಇಲ್ಲಿಂದಾನೇ ಕಲಿಬೇಕಂತೇನಿಲ್ಲ. ಎಲ್ಲೆಲ್ಲಿ ಯಾರ್ಯಾರು ಮಾತಾಡ್ತಾ ಇರ್ತಾರೆ ಎಲ್ಲನೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಡೋಂಟ್ ಹಿಯರ್, ಲಿಸನ್. ಬರೀ ಕೇಳಿಸ್ಕೋಬೇಡಿ, ಚೆನ್ನಾಗಿ ಆಲಿಸಿ ಅಂತ ಹೇಳ್ಬೋದು. ಲಿಸನ್ ವೆಲ್ ಸೊ ದ್ಯಾಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದೇರ್ ಸೆಂಟೆನ್ಸ್. ಅವ್ರ ಸೆಂಟೆನ್ಸ್ನ ತಿಳ್ಕೊಬೋದು. ತಿಳ್ಕೊಂಡು ಅನಲೈಸ್ ಮಾಡಿ ಆ ಸೆಂಟೆನ್ಸ್ ಅವ್ರು ಕರೆಕ್ಟ್ ಮಾತಾಡಿದರೆ ಅದೇ ಸೆಂಟೆನ್ಸ್ನ ನೀವು ಇಂಪ್ಲಿಮೆಂಟ್ ಮಾಡ್ಕೋಬೋದು. ಇದೇ ಥರನೇ ಒಂದು ಭಾಷೆ ಕಲಿಯೋದು ನಾವು, ರೈಟ್? ಸೊ ಎಷ್ಟು ಜನ ನಾವು ನೋಡ್ತಾ ಇರ್ತೀವಿ, ಮಾತಾಡ್ತಾ ಅವ್ರೇನು ಮಾಡ್ತಾರೆ, ಕರೆಕ್ಟಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಓಕೆ, ಇಲ್ಲಿಗೆ ಇದು ವಿಡಿಯೋ ಕಂಪ್ಲೀಟ್ ಆಯಿತು. ಇದೇ ಥರ ಇನ್ನೂ ಒಂದು ವಿಡಿಯೋ ಮಾಡ್ತೀನಿ. ಅದರಲ್ಲಿನೂ ಒಂದು 60 ನಾನು ಕಾಮನ್ ಇಂಗ್ಲೀಷ್ ಗ್ರಾಮರ್ ಮಿಸ್ಟೇಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ವಿತ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಆಲ್ಮೋಸ್ಟ್ ಎಲ್ಲ ರೂಲ್ಸ್ನ ಕವರ್ ಮಾಡಿದ್ದೀನಿ. ಅಂದರೆ ಆ ಮಿಸ್ಟೇಕ್ಸ್ ಎಲ್ಲಿದೆ ಏನು ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಲೇಬೇಕು ನಾನು. ಅದನ್ನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಅಲ್ಲಿಗೆ ಕಾಮನ್ ಇಂಗ್ಲೀಷ್ ಗ್ರಾಮರ್ ಮಿಸ್ಟೇಕ್ಸ್ ಎಲ್ಲ ಕವರ್ ಆಗುತ್ತೆ. ಇದನ್ನು ಹೊರತುಪಡಿಸಿ ನೀವು ಏನು ಮಾತಾಡ್ತಾ ಹೋಗ್ತೀರಾ, ಆ ಮಾತಾಡ್ತಾ ಹೋದಾಗ ಅವಾಗ ಎಲ್ಲನೂ ಕವರ್ ಆಗುತ್ತೆ. ಓಕೆ, ಇಲ್ಲಿಗೆ ಈ ವಿಡಿಯೋ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಇದು ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ಸರ್ಕಲಲ್ಲಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಜಲ್ದಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ದಿಸ್ ವಿಡಿಯೋ.